ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಲೈವ್ ಶಫಲ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನ ಕೇಳ್ಕೊಳ್ಳಿ. ಇದರಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ ಅನ್ನೋದನ್ನ ನೋಡೋಣ. 30 ಸೆಕೆಂಡ್ಸ್ ಮೆಡಿಟೇಷನ್ ಮಾಡಿ. ಫೈಲ್ 1, 2, 3 ಯಾವುದು ನಿಮಗೆ ಮೆಸೇಜಸ್ ಇದೆ ಅನ್ನೋದನ್ನ ಕೇಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಹಾಕಿರ್ತೀನಿ ನಾನು. ಫೈಲ್ 1 ಯಾರು ನೋಡ್ತಾ ಇದ್ದೀರಾ, ಇದು ನಿಮ್ಮ ರೀಡಿಂಗ್. ಆಕ್ಚುಲಿ ನೀವು ನಿಮ್ಮ ಲೈಫ್ ನಲ್ಲಿ ಏನು ಪ್ರಾಬ್ಲಮ್ ಅನ್ನುವಂಥದ್ದು ಏನಿದೆ ಅದನ್ನ ಆಲ್ರೆಡಿ ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಪ್ರಾಬ್ಲಮ್ಸ್ ಏನೇ ಇದ್ರೂ ಸಹ ಅದ್ರ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡ್ತಾ ಇಲ್ಲ. ಹೀಲಿಂಗ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಫೋಕಸ್ ಮಾಡ್ತಾ ಇದ್ದೀರಾ. ಚಿಂತೆ ಅನ್ನೋದನ್ನ ಲೈಫ್ ನಲ್ಲಿ ಬಿಟ್ಟಿದ್ದೀರಾ ಅನ್ನೋದನ್ನ ತೋರಿಸ್ತದೆ. ಅಂಡ್ ನೀವು ಕೇಳ್ಕೊಂಡಂಥ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನೀವು ಏನು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫ್ ನಲ್ಲಿ ನಿಮಗೆ ಸಿಗ್ಬೇಕಾದಂಥ ನ್ಯಾಯ ಆಗಿರಬಹುದು, ಅದು ನಿಮಗೆ ಸಿಗುತ್ತೆ. ಜಸ್ಟಿಸ್ ಕಾರ್ಡ್ ಬಂದಿದೆ ಅಂಡ್ ಸಕ್ಸಸ್ಫುಲ್ ಬರ್ತೀರಾ ನೀವು ಲೈಫಲ್ಲಿ ಅನ್ನೋದನ್ನ ಕೂಡ ತೋರಿಸ್ತಿದೆ. ತುಂಬಾನೇ ಜಗಲ್ ಮಾಡಿದ್ದೀರಾ ಲೈಫ್ ನಲ್ಲಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ತುಂಬಾ ಲೈಫಲ್ಲಿ ಸ್ಟ್ರಗಲ್ ಆಗಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಈಗ ಅದೆಲ್ಲರಿಂದ ಹೊರಗೆ ಬಂದು ನನಗೋಸ್ಕರ ನಾನು ನಿಂತ್ಕೊಳ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ನೀವು ನಿಮ್ಗೋಸ್ಕರ ನೀವು ನಿಂತಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಅಂಡ್ ಕಿಂಗ್ ಆಫ್ ಕಪ್ ರಿವರ್ಸ್ ಬಂದಿದೆ, ಮತ್ತೆ ಸೋಲ್ಮೇಟ್ ಕಾರ್ಡ್ ಬಂದಿದೆ. ಪ್ರೀತಿಯಲ್ಲಿ ಸ್ವಲ್ಪ ಮೋಸ ಹೋಗಿದ್ದೀರಾ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಿದೆ. ನೀವೇನೇ ಮಾಡಿದ್ರು ಸಹ ಓಕೆ, ದ ಲವರ್ಸ್ ಕಾರ್ಡ್ ಬಂದಿದೆ. ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ. ನೀವು ನಿಮ್ಮ ಸೋಲ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಆಕ್ಚುಲಿ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ನೀವು ಹೀಲ್ ಮಾಡ್ಕೊಂಡಾಗ ಮಾತ್ರನೇ ನೀವು ನಿಮ್ಮ ಟ್ವಿನ್ ಫ್ಲೇಮ್ನ ಆಗಲಿ ಅಥವಾ ಸೋಲ್ಮೇಟ್ನ ಆಗಲಿ ನೀವು ಅಟ್ರಾಕ್ಟ್ ಮಾಡಕ್ ಆಗತ್ತೆ ಅನ್ನುವಂಥ ಗೈಡೆನ್ಸ್ ಆಲ್ರೆಡಿ ನಿಮಗೆ ಸಿಕ್ಕಿದೆ. ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಸದ್ಯಕ್ಕೆ ನೀವು ಪ್ರೀತಿಯನ್ನು ಸಹ ಗೆಲ್ಬೇಕು ಅಂದ್ರೆ, ಅಥವಾ ನಿಮ್ಮ ಲೈಫ್ ನಲ್ಲಿ ಪ್ರೀತಿ ಬರಬೇಕು ಅಂದ್ರೆ ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕ್ಲಿಯರ್ಲಿ ನಿಮಗೆ ಗೊತ್ತಾಗಿದೆ. ಅಂಡ್ ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಅಂಡ್ ಇಷ್ಟು ದಿನ ನಿಮ್ಗೆ ಚಿಂತೆಗೆ ರಾತ್ರಿ ಎಲ್ಲ ನಿದ್ದೆ ಸಹ ಬರ್ತಾ ಇರ್ಲಿಲ್ಲ ಅನ್ನೋದನ್ನು ತೋರಿಸುತ್ತೆ. ಈಗ ನಿಮ್ಮ ನಿದ್ದೆ ಏನಿದೆ, ನಿದ್ದೆ ಸೈಕಲ್ ಏನಿದೆ, ರಾತ್ರಿ ಹೊತ್ತು ಚಿಂತೆ ಇದ್ದಾಗ ಏನಾಗತ್ತೆ ಹೇಳಿ, ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ಬೆಳಗ್ಗೆ ಎಲ್ಲ ನಿದ್ದೆ ಕಣ್ತುಂಬ ಇದ್ ಮಾಡ್ಕೊಂಡಿರುತ್ತೆ. ಅಂಡ್ ಏನ್ ಕೆಲಸ ಮಾಡೋದಕ್ಕೂ ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ನಿದ್ದೆ ಎಳಿತಾ ಇರುತ್ತೆ, ಬಾಡಿನೇ ಹೆವಿ ಅಂತ ಅನ್ಸುತ್ತೆ, ತುಂಬಾ ಸೋಂಬೇರಿತನ ಆ ತರ ಫೀಲ್ ಆಗತ್ತೆ. ಬಟ್ ನೀವು ಅದರಿಂದ ಇವಾಗ ಹೊರಗೆ ಬರ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಆ ನಿಮ್ಮ ಸ್ಟ್ರಗಲ್ ಪೀರಿಯಡ್ಸ್ ಅನ್ನೋದೇನಿತ್ತು ಅದು ಆಲ್ರೆಡಿ ನಿಮ್ಗೆ ಹೊರಗೆ ಬರ್ತಿದೆ, ಅದರಿಂದ ಹೊರಗೆ ಬರ್ತಾ ಇದ್ದೀರಾ, ನಿಮ್ಮ ಹೀಲಿಂಗ್ ಅನ್ನೋದು ನಡೀತಿದೆ ಅನ್ನೋದನ್ನ ತೋರಿಸ್ತಿದೆ. ಅಂಡ್ ನೀವು ನಿಮ್ಮ ಸೋಲ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಮದುವೆ ಆಗುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಮತ್ತೆ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಇಂದ ನೀವು ದೂರ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ತಿದೆ. ಪ್ರೀತಿಯಲ್ಲಿ ಸಪ್ರೇಷನ್ ಅನ್ನೋದು ತುಂಬಾ ಒಳ್ಳೇದು ಆಕ್ಚುಲಿ. ಯಾಕೆಂದ್ರೆ ನಾವು ಪ್ರೀತಿಸಿದ ವ್ಯಕ್ತಿ ಅಥವಾ ವಸ್ತುವಿಂದ ನಾವು ದೂರ ಆದಾಗ ಮಾತ್ರನೇ ಅದ್ರ ವ್ಯಾಲ್ಯೂ ಏನು, ಆ ವ್ಯಕ್ತಿ ವ್ಯಾಲ್ಯೂ ಏನು, ಅಥವಾ ಆ ವಸ್ತುವಿನ ವ್ಯಾಲ್ಯೂ ಏನು ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಸಹಾಯ ಆಗತ್ತೆ. ಅದಕ್ಕೆ ಅದು ನಿಮಗಾದ್ರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಗಾದ್ರೂ ಆಗಿರಬಹುದು. ಅದನ್ನ ತಿಳ್ಕೊಂಡು ನೀವು ಮುಂದಕ್ಕೆ ಹೋದಾಗ ಖಂಡಿತ ಯಾವ ಇಶ್ಯೂಗಳಿಂದ ನಿಮ್ಮ ಮಧ್ಯ ಪ್ರಾಬ್ಲಮ್ ಬಂತು ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇರೋದ್ರಿಂದ
ನೀವು ನಿಮ್ಮ ಸೋಲ್ ಪಾರ್ಟ್ನರ್, ಅದು ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಆಗಿರಬಹುದು, ನಿಮ್ಮ ರಿಯಲ್ ಲವ್ನ, ಈ ಜನ್ಮಕ್ಕೆ ನಿಮ್ಮ ರಿಯಲ್ ಲವ್ ಅಂತ ಯಾರಿದ್ದಾರೆ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಕ್ಲಿಯರ್ಲಿ ತೋರಿಸ್ತದೆ. ನೀವು ಹೀಗೆ ನಿಮ್ಮ ಇನ್ನರ್ ವರ್ಕ್ ಹೀಲಿಂಗ್ ನ ನೀವು ಮಾಡ್ಕೊಳ್ತಾ ಹೋದ್ರೆ ನೀವು ಸಿಂಗಲ್ ಇರೋರ್ಗೆ, ಯಾರು ಮದ್ವೆ ಆಗಿಲ್ಲ ಸಿಂಗಲ್ ಇದ್ದೀರಾ, ಆಕ್ಚುಲಿ ಅವ್ರಿಗೆ ಈ ರೀಡಿಂಗ್ ತೋರಿಸ್ತದೆ. ಅಂಡ್ ಸಿಂಗಲ್ ಇದ್ರೆ ಖಂಡಿತ ನೀವು ನಿಮ್ಮ ಟ್ವಿನ್ ಫ್ಲೇಮ್ ನ ಅಟ್ರಾಕ್ಟ್ ಮಾಡುವಂತ ದಾರಿಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಅಂಡ್ ಯಾರು ಮದ್ವೆ ಆಗಿದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ ಜೊತೆನೆ ನಿಮ್ಮ ಒಂದು ಸಂಬಂಧ ಸರಿ ಹೋಗುತ್ತೆ. ಅವ್ರ ಜೊತೆ ನಿಮ್ಮ ಸಂಬಂಧಗಳೇನ್ ಸರಿ ಇರ್ಲಿಲ್ಲ, ಅದು ಸ್ವಲ್ಪ ಗ್ಯಾಪ್ ತಗೊಳುತ್ತೆ, ಸಪ್ರೇಷನ್ ಪೀರಿಯಡ್ ಬರುತ್ತೆ, ಮದ್ವೆ ಆಗಿದ್ರು ಸಹ ಸ್ವಲ್ಪ ಮನಸ್ತಾಪಗಳಿರುತ್ತೆ. ಅಂಥದ್ದೆಲ್ಲ ಸರಿ ಹೋಗೋದಕ್ಕೆ ಈ ಸ್ವಲ್ಪ ದಿನ ಮಾತಾಡೋದಿಲ್ಲ, ಮಾತ್ ಬಿಟ್ಬಿಟ್ಟಿರ್ತೀವಿ ಅಥವಾ ಜಗಳ ಆಡ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತೀವಿ, ಅದೆಲ್ಲ ಸಾಲ್ವ್ ಆಗಿ ನಿಮ್ಗೆ ಖಂಡಿತ ನಿಮ್ಮ ಒಂದು ಮದುವೆ ಜೀವನ ಏನಿದೆ, ರಿಯಲ್ ಲವ್ ಅನ್ನೋದೇನಿದೆ, ಅದು ನಿಮ್ ಪಾರ್ಟ್ನರ್ ಇಂದ ಸಿಗುತ್ತೆ. ಆ ಒಂದು ಚೇಂಜಸ್ ನಿಮ್ಮ ಲೈಫ್ ನಲ್ಲಿ ಬರ್ತಿದೆ ಅನ್ನೋದನ್ನ ತೋರಿಸ್ತದೆ. ಅಂಡ್ ನೀವು ಸಹಸ್ರಾರ ಚಕ್ರದ ಮೇಲೆ ಆದಷ್ಟು ಪರ್ಪಲ್ ಕಲರ್ಸ್ ನ ಸ್ವಲ್ಪ ಯೂಸ್ ಮಾಡಿ. ನೀವು ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಆದಷ್ಟು ಆಯುರ್ವೇದ ಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮೇಲೆ, ಅಲೋಪತಿ ಆ ಥರದ್ದು ನ್ಯಾಚುರಲ್ ಟ್ರೀಟ್ಮೆಂಟ್ ಏನಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅನ್ನೋದನ್ನ ಕೂಡ ತೋರಿಸ್ತಿದೆ. ಸಹಸ್ರಾರ ಚಕ್ರ ಮೇಲೆ ನೀವು ವರ್ಕ್ ಮಾಡೋದ್ರಿಂದ ಯೂನಿವರ್ಸ್ ಇಂದ ಗೈಡೆನ್ಸ್ ಅನ್ನುವಂಥದ್ದು ನಿಮ್ಮ ಮೆಡಿಟೇಷನ್ ಅಲ್ಲಿ ಅಥವಾ ನಿಮ್ಮ ಕನಸುಗಳಲ್ಲಿ ಯಾವ್ದಾದ್ರು ರೀತಿಯಲ್ಲಿ ನಿಮಗೆ ಡೈರೆಕ್ಟ್ ಮೆಸೇಜ್ ಅನ್ನೋದು ನಿಮಗೆ ಯೂನಿವರ್ಸ್ ನಿಂದಾನೇ ಸಿಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಎಸ್, ಮೆಡಿಟೇಷನ್ ಅಲ್ಲಿ ಇವಾಗ ತಾನೇ ಹೇಳಿದೆ, ಮೆಡಿಟೇಷನ್ ಅಲ್ಲಿ ನಿಮಗೆ ಗೈಡೆನ್ಸ್ ಅನ್ನೋ ಸಿಗತ್ತೆ. ಅಂಡ್ ನೀವು ಮೆಡಿಟೇಷನ್ ಮಾಡೋದು ಸ್ವಲ್ಪ ದಿನ ಮಾಡೋದು ನಿಲ್ಲಿಸ್ಬಿಡೋದು ಆ ತರ ಮಾಡ್ತಾ ಇದ್ದೀರಾ, ಅದನ್ನ ಮಾಡಬೇಡಿ. ಇನ್ಮೇಲೆ ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಅನ್ನೋಂಥದ್ದನ್ನ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತದೆ. ಅಂಡ್ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಯುವರ್ ಲೈಫ್. ನೋಡಿದ್ರೆ ಮರಳುಗಾಡಲ್ಲಿ ಈ ಹೂವು ಅನ್ನೋದು ಅರಳಿದೆ. ಸೊ ಮರಳುಗಾಡಲ್ಲಿ ಹೂವು ಅನ್ನೋದೇ ಬರೋದಿಲ್ಲ. ಸೊ ಇಂಪಾಸಿಬಲ್ ಅನ್ನುವಂಥದ್ದು ಏನೂ ಇಲ್ಲ. ಜೀವನದಲ್ಲಿ ನೀವು ಏನ್ ಬೇಕಿದ್ರು ಸಾಧಿಸ್ತೀರಾ. ಹಠ ಛಲ, ಸಾಧನೆಯಲ್ಲಿ ಯಾವಾಗ್ಲೂ ಹಠ ಛಲ ಇರ್ಬೇಕು. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅನ್ನೋದನ್ನ ಯಾವಾಗ ಹಠ ಹಿಡಿದು ನಾವ್ ಅನ್ಕೊಂಡಿದ್ ಸಾಧಿಸೋದಕ್ಕೆ ಬೇಕಾದಂತ ಸ್ಟೆಪ್ಸ್ಗಳನ್ನ ನಾವು ತಗೊಳ್ತಾ ಹೋಗ್ತೀವಿ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ತಾ ಹೋಗ್ತೀವಿ, ಏನ್ ಕಲಿಬೇಕು ಅದನ್ನ ಕಲಿತಾ ಹೋಗ್ತೀವಿ, ನಮ್ಮ ಲೈಫ್ ನಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಹೋಗುತ್ತೆ. ಪಾಸ್ಟ್ ಟ್ರಾಮಾಸ್ ಇದೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಜೀವನದಲ್ಲಿ ತುಂಬಾ ನೊಂದಿದ್ದೀರಾ. ನಾನು ಫಸ್ಟ್ ರೀಡಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಟ್ರಾಮಾಸ್ ಅನ್ನೋದಿದೆ ಲೈಫ್ ನಲ್ಲಿ, ತುಂಬಾ ನೊಂದಿದ್ದೀರಾ. ಇದು ಆಲ್ಮೋಸ್ಟ್ ಕರಿಯರ್ ಅಂತ ಅನ್ಕೊಂಡೆ ಇದು ಕಂಪ್ಲೀಟ್ಲಿ ಲವ್ ರೀಡಿಂಗ್ ಬರ್ತಿದೆ. ನಿಮ್ಮ ಪಾರ್ಟ್ನರ್ ಇಂದಾನೇ ಏನ್ ನಿಮ್ಗೆ ಹರ್ಟ್ ಆಗಿದೆ ಅದನ್ನ ನೀವು ಹೀಲ್ ಮಾಡ್ಕೋತಾ ಇದ್ದೀರಾ. ಅಂಡ್ ನಿಮ್ಮ ಪಾರ್ಟ್ನರ್ ಸಹ ಅವರ ಒಂದು ಪ್ರಾಬ್ಲಮ್ಸ್ ನಲ್ಲಿ ಇದ್ದಾರೆ, ಅವರ ಹೀಲಿಂಗ್ ಅವ್ರಿಗೆ ಆಗ್ತಿದೆ, ನಿಮ್ಮ ಹೀಲಿಂಗ್ ಕೂಡ ನಿಮಗೆ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಕುಂಡಲಿನಿ ಮೇಲೆ ವರ್ಕ್ ಮಾಡಿ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಮತ್ತೆ ನಿಮ್ಮ ಒಳಗೆ ಯಾವಾಗ ಮೆಡಿಟೇಷನ್ ಮಾಡ್ತಾ ನಮ್ಮೊಳಗಿರೋ ಇನ್ನರ್ ಲೈಟ್, ನಮ್ಮ ಸೋಲ್ ಎನರ್ಜಿ, ನಮ್ಮ ಒಳಗೆ ಇರುವಂತ ನಮ್ಮ ಪರಮಾತ್ಮನ ಅಂಶವಾದ ಆತ್ಮವನ್ನ ಕನೆಕ್ಟ್ ಆಗ್ತೀವಿ ನಾವು. ನಮ್ಮೊಳಗಿಂದಾನೇ ನಮಗೆ ಎಲ್ಲಾ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು, ಕ್ವಶನ್ಸ್ಗೆ ಆನ್ಸರ್ ಅನ್ನೋದು ನಮ್ಗೆ ಮೆಡಿಟೇಷನ್ ಅಲ್ಲಿ ನಮ್ಮಿಂದಾನೇ ಸಿಗ್ತಾ ಹೋಗುತ್ತೆ, ನಮ್ಮ ಒಳಗಿಂದಾನೇ ಸಿಗ್ತಾ ಹೋಗುತ್ತೆ. ಆದಷ್ಟು ಪ್ರಾಬ್ಲಮ್ ಆಗಿದೆ, ಓಕೆ, ಅದನ್ನ ಬಿಟ್ಟು ಅದನ್ನ ಹೀಲ್ ಮಾಡ್ಕೊಂಡು ಅದನ್ನ ಮುಂದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ ನೀವು ಯಾವಾಗ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿ ಆ ನೋವುಗಳಿಂದ ಹೊರಗೆ ಬಂದು ನಾನು ಮುಂದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ಕಂಪ್ಲೀಟ್ಲಿ ನೀವು ಯೋಚನೆ ಮಾಡ್ತೀರಾ, ಆವಾಗ ಕಂಪ್ಲೀಟ್ ಹೀಲಿಂಗ್ ಅನ್ನೋದು ಆಗತ್ತೆ. ನಿಮ್ಮ ಹೀಲಿಂಗ್ ಮೇಲೆ ನೀವು ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತದೆ. ಅಂಡ್ ಕರ್ಮ ಕಾರ್ಡ್ ಬಂದಿದೆ. ನಮ್ಮ ಲೈಫ್ ನಲ್ಲಿ ನಾವು ಏನು
ಮಾಡಿರ್ತೀವಿ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ, ಆ ರೀತಿನೇ ಇರುತ್ತೆ. ಅಂಡ್ ನಿಮ್ಮ ಲೈಫ್ನಲ್ಲಿ ನೀವು ಕರ್ಮ ಸೈಕಲ್ ಅನ್ನುವಂಥದ್ದೇನಿದೆ ಅದು ಕಂಪ್ಲೀಟ್ ಆಗ್ತಿದೆ. ಇವಾಗ ನಾವೊಬ್ರಿಗೆ ಈ ಜನ್ಮದಲ್ಲೇ ಅಲ್ಲ ನಾವು ತುಂಬಾ ಒಳ್ಳೆಯವರು, ನಾವು ಯಾರಿಗೂ ಏನು ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಪಾಸ್ಟ್ ಲೈಫ್ಗಳಲ್ಲಿ ನಮ್ಮ ಲೈಫ್ ನಾವು ಯಾರಿಗೆ ಏನೇನ್ ಮಾಡಿರ್ತೀವಿ ಅದೇನು ನಮಗ್ ಗೊತ್ತಿರೋದಿಲ್ಲ ಅಲ್ವಾ. ಸೊ ನೀವು ಇವಾಗ ಯಾರಾದ್ರೂ ನಿಮ್ಗೆ ಹರ್ಟ್ ಮಾಡಿದ್ದಾರೆ ಅಂತಂದ್ರೆ, ನಾನು ಗೊತ್ತಿದ್ದೋ ಗೊತ್ತಿಲ್ದಲೇನೋ ಯಾವುದೋ ಜನ್ಮದಲ್ಲಿ ಏನೋ ಮಾಡಿರಬಹುದು, ಅದಕ್ಕೋಸ್ಕರ ನನಗೆ ಈ ಒಂದು ಲೆಸನ್ಸ್ ಅನ್ನೋ ಸಿಗ್ತಿದೆ, ಇದು ನನ್ನ ನೋವುಗಳಲ್ಲ, ನನ್ನ ಜೀವನದ ಪಾಠಗಳು ಅಂತ ಅನ್ಕೊಂಡು ಯಾವಾಗ ಜೀವನವನ್ನೇ ಒಂದು ಪಾಠ ಮಾಡ್ಕೊಂಡು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ಖಂಡಿತ ಹೀಲಿಂಗ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗತ್ತೆ ಅನ್ನೋದನ್ನ ಕೂಡ ತೋರಿಸ್ತದೆ. ಅಂಡ್ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನಾಲಿಟಿ ನಿಮ್ದು ಅನ್ನೋದನ್ನ ತೋರಿಸ್ತದೆ. ತುಂಬಾ ಹೆವಿಯಾಗಿ ಅಹಂಕಾರ ಅನ್ನೋದನ್ನ, ದುರಹಂಕಾರ ಅನ್ನೋದು ಹೇಳ್ತಾ ಇಲ್ಲ, ಆದ್ರೂ ಮನುಷ್ಯನಿಗೆ ನಾನು ಅನ್ನೋಂತ ಅಹಂಕಾರ ಇದ್ದೇ ಇರುತ್ತೆ. ನೀವು ನಿಮ್ಮ ಈಗೋ ಮೇಲೆ ಕೂಡ ವರ್ಕ್ ಮಾಡಬೇಕು. ಆದಷ್ಟು ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳಿ, ನಿಮ್ ಕೈಯಲ್ಲಿ ಆಗುವಂತ ಹೆಲ್ಪ್ ಬೇರೆಯವ್ರಿಗೂ ಸಹ ಮಾಡಿ ಅನ್ನೋದನ್ನ ತೋರಿಸ್ತದೆ. ಸಬ್ಕಾನ್ಶಿಯಸ್ಲಿ ತುಂಬಾ ನೆಗೆಟಿವ್ ಥಾಟ್ಸ್ ನಿಮ್ಗೆ ಬರ್ತಿದೆ, ಜಾಸ್ತಿ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅನ್ನೋದನ್ನ ತೋರಿಸ್ತದೆ. ಸಬ್ಕಾನ್ಶಿಯಸ್ ಮೈಂಡ್ ಮೇಲೆ ಕೂಡ ನೀವು ವರ್ಕ್ ಮಾಡಬೇಕು. ಅಂಡ್ ಯೂನಿವರ್ಸ್ಗೆ ನೀವು ಸರೆಂಡರ್ ಆಗೋದ್ರಿಂದ, ಸರೆಂಡರ್ ಆಗಿರೋದಕ್ಕೆ ಈ ವಿಡಿಯೋ ಮತ್ತೆ ಈ ರೀಡಿಂಗ್ ನ ನೀವು ನೋಡಕ್ಕಾಗ್ತಿರೋದು. ಸೊ ಕಂಪ್ಲೀಟ್ಲಿ ನಿಮ್ಗೆ ಏನ್ ಗೈಡೆನ್ಸ್ ಸಿಕ್ಕತ್ತೆ, ಯಾವ್ಯಾವ ವಿಡಿಯೋಸ್ ಸಿಗತ್ತೆ, ನಿಮ್ಮ ಹೀಲಿಂಗ್ ಅಲ್ಲಿ ಆಗಿರಬಹುದು, ಮೆಡಿಟೇಷನ್ ಮಾಡುವಂತ ಗುರುಗಳು ಯಾರಿದ್ದಾರೆ, ನಿಮ್ಮ ಏಂಜಲ್ಸ್ ಇಂದ ಏನ್ ಗೈಡೆನ್ಸ್ ಸಿಕ್ಕತ್ತೆ, ಅದನ್ನೆಲ್ಲ ಸರಿಯಾಗಿ ಸೈನ್ಸ್, ಸಿಂಕ್ರೋನಿಸಿಟೀಸ್ ಎಲ್ಲ ಏನ್ ಸಿಕ್ಕತ್ತೆ ಅದನ್ನ ಸರಿಯಾಗಿ ನೋಡಿ, ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತ ನಿಮ್ಮ ಹೀಲಿಂಗ್ ಅನ್ನೋದೇನಿದೆ ಅದು ಕಂಪ್ಲೀಟ್ ಆಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಹೀಲಿಂಗ್ ಸ್ಟಾರ್ಟ್ ಆಗಿದೆ, ಬಟ್ ನಿಮ್ಮ ವೈಬ್ರೇಷನ್ ನ ಜಾಸ್ತಿ ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಚಿಂತೆ ಮಾಡ್ತಾ ನೋವು ದುಃಖದಲ್ಲೇ ಇದ್ರೆ ನಿಮ್ಮ ವೈಬ್ರೇಷನ್ ಇನ್ನ ಲೋ ಆಗತ್ತೆ, ನೀವು ಹೈಯರ್ ಫ್ರೀಕ್ವೆನ್ಸಿಗೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಸೊ ಆದಷ್ಟು ಹೈಯರ್ ಫ್ರೀಕ್ವೆನ್ಸಿ ಅಲ್ಲಿ ಇರುವಂತದಕ್ಕೆ ವಾಕ್ ಮಾಡಿ, ಮೆಡಿಟೇಷನ್ ಮಾಡಿ, ಡ್ಯಾನ್ಸ್ ಮಾಡಿ, ಬಾಡಿ ಮೂವ್ಮೆಂಟ್ ನಲ್ಲಿ ಇರಬೇಕು. ಆದಷ್ಟು ಬಾಡಿ ಎಕ್ಸಸೈಸ್ ಮಾಡಿ, ಬಾಡಿ ಎಷ್ಟು ಮೂವ್ಮೆಂಟ್ ನಲ್ಲಿ ಇದ್ರೆ ನಮ್ಮ ಒಳಗೆ ಇರುವಂತ ನೆಗೆಟಿವಿಟಿ ಎಲ್ಲ ಹೊರಗೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆದಷ್ಟುನು ಹೈಯರ್ ಫ್ರೀಕ್ವೆನ್ಸಿ ಇರುವಂತ ಜನದ ಜೊತೆ ಕೂಡ ಫ್ರೆಂಡ್ಶಿಪ್ ಮಾಡೋದು, ಅಂಥವ್ರ ಜೊತೆ ಮಾತಾಡೋದು, ಈ ಗಾಸಿಪಿಂಗ್ ಮಾಡೋದು, ಇನ್ನೊಬ್ರ ಬಗ್ಗೆ ಕೆಡ್ದಾಗ ಮಾತಾಡೋದು, ಅಂಥವ್ರಿಂದ ಆದಷ್ಟು ದೂರ ಇರಿ. ಅಂಡ್ ನಿಮ್ಮ ವೈಬ್ರೇಷನ್ ಹೈ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಅದನ್ನ ಮಾಡಿ ಅನ್ನೋದನ್ನ ಕೂಡ ತೋರಿಸ್ತದೆ. ಕ್ಲಿಯರ್ ಏಂಜಲ್ಸ್ ಗೈಡೆನ್ಸ್, ಇಲ್ಲಿ 3 ಕಾರ್ಡಲ್ಲಿ ಕಂಪ್ಲೀಟ್ಲಿ ಏಂಜಲ್ಸ್ ಕಾಣಿಸ್ತಾ ಇದ್ದಾರೆ. ಸೊ ನಿಮಗೆ ಏಂಜಲ್ಸ್ ನ ಗೈಡೆನ್ಸ್ ಕ್ಲಿಯರ್ ಆಗಿ ಸಿಗ್ತಿದೆ. ಅದನ್ನ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ನೀವು ಇನ್ನೂ ಡೀಪ್ ಮೆಸೇಜಸ್ ಗಳು ಏನೇನ್ ಬರ್ತಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತ ನಿಮಗೆ ನೀವು ಮುಂದೆ ಹೇಗೆ ಹೋಗ್ಬೇಕು ಅನ್ನೋಂಥ ಆನ್ಸರ್ ನಿಮ್ಗೆ ಸಿಗತ್ತೆ. ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲಾನು ಕೂಡ ಇದು ನನ್ನ ನೆಗೆಟಿವ್ ಥಾಟ್ ಅಷ್ಟೇ, ಇದು ನಾನಲ್ಲ ಅಂತ ನೆಗೆಟಿವ್ ಥಾಟ್ಸ್ ನ ಯಾವಾಗ್ಲೂ ಕೂಡ ನಿಮ್ಮೊಳಗಿಂದ ತೆಗೆದು ಹಾಕ್ತಾ ಹೋಗಿ. ಆಗ ನೆಗೆಟಿವ್ ಥಾಟ್ಸ್ ಬರೋದು ಗ್ರಾಜುಯಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಗೈಡೆನ್ಸ್ ಏನೇನಿದೆ ನೋಡೋಣ. ಓಕೆ, ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ. ವೇಟ್, ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ. ಅಂಡ್ ನಿಮಗೆ ಡೈರೆಕ್ಟ್ಲಿ ಇಲ್ಲಿ ನಾನು ಫಸ್ಟೇ ಹೇಳಿದೆ, ದ ಲವರ್ಸ್ ಕಾರ್ಡ್ ಬಂದಿದೆ. ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅಂತ, ನೀವು ಮದುವೆ ಆಗಿರಬಹುದು, ಮದುವೆ ಆಗ್ದಲೇ ಇರಬಹುದು, ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅನ್ನೋಂಥದ್ದು ಕ್ಲಿಯರ್ಲಿ ತೋರಿಸ್ತದೆ. ಮದುವೆ ಆಗಿರೋರ್ಗೆ ಆದ್ರೆ ನಾನು ನಿಮ್ಮ ಸ್ಪಿರಿಚುವಲ್ ಜರ್ನಿನಲ್ಲಿ ಮುಂದೆ ಹೋಗಿ ಅಂತ ಹೆಲ್ಪ್ ಮಾಡ್ತೀನಿ, ನಾನು ಸಪೋರ್ಟ್ ಕೂಡ ಮಾಡ್ತೀನಿ. ಮದುವೆ ಯಾರು ಆಗಿರೋದಿಲ್ಲ, ನೀವು ನಿಮ್ಮ ಇನ್ನರ್ ವರ್ಕ್ ಮಾಡ್ತಾ
ನೀವು ನಿಮ್ಮ ಟ್ವಿನ್ ಫ್ಲೇಮ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾದಂತ ಎಲ್ಲವನ್ನು ಮಾಡಿ ನಾನು ಅದಕ್ಕೆ ಕಂಪ್ಲೀಟ್ಲಿ ಸಪೋರ್ಟ್ ಮಾಡ್ತೀನಿ. ಯಾರು ಸಿಂಗಲ್ ಇರ್ತಾರೆ ಅವ್ರಿಗೆ ಮಾತ್ರ. ಅಂಡ್ ಮೇ ಬಿ ನೀವು ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರೇ ನಿಮ್ ಟ್ವಿನ್ ಫ್ಲೇಮ್ ಕೂಡ ಆಗಿರಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಮತ್ತೆ ಇಲ್ಲಿ ನಿಮ್ಗೆ ಸಿಂಕ್ರಾನಿಸಿಟಿ ಕಾರ್ಡ್ ಬಂದಿದೆ. ಏಂಜಲ್ಸ್ ಇಂದ ನಿಮ್ಗೆ ಯೂನಿವರ್ಸ್ ಇಂದ ತುಂಬಾನೇ ಗೈಡೆನ್ಸ್ ಅನ್ನೋದು ಸಿಗ್ತಿದೆ. ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೋಡಿ ಅದಕ್ಕೆ ಏನು ನಿಮ್ಗೆ ಗೈಡೆನ್ಸ್ ಸಿಗ್ತಿದೆ ಅದು ನಿಮ್ಮ ಲೈಫ್ ನಲ್ಲಿ ನೀವು ಫಾಲೋ ಮಾಡಬೇಕು. ಗೈಡೆನ್ಸ್ ಸಿಕ್ತು, ಓಕೆ ನಾನು ನೋಡದೆ ಸುಮ್ಮನೆ ಆದ್ರೆ ಅಂದ್ರೆ ಲೈಫ್ ನಲ್ಲಿ ಚೇಂಜಸ್ ಅನ್ನೋದು ಬರೋದಿಲ್ಲ. ಯಾವಾಗ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಅಡಾಪ್ಟ್ ಮಾಡ್ಕೊಳ್ತೀವಿ, ಅವಾಗ ಮಾತ್ರನೇ ಚೇಂಜಸ್ ಅನ್ನೋದು ಬರೋದು. ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ನಿಮ್ಮ ಕೋಪ ಆಗಿರಬಹುದು, ನೋವು, ದುಃಖ, ಅಥವಾ ಲೋ ವೈಬ್ರೇಷನ್ ಎಮೋಷನ್ಸ್ ಏನಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ಕೋಪ ಬಂದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಲ್ಲ. ಸಿಕ್ಕಿದ್ದು ತಲೆಗೆ ಬಂದಿದ್ದ ಯೋಚನೆ ಆಗಿರಬಹುದು ಅಥವಾ ಬಾಯಿಗೆ ಬಂದಿದ್ದ ಮಾತಾಡೋದಿರ್ಬೋದು, ಆ ರೀತಿ ತುಂಬಾ ಲೋ ಫ್ರೀಕ್ವೆನ್ಸಿ ವಿಷಯಗಳನ್ನ ಮಾಡ್ತೀವಿ. ಅದಕ್ಕೆ ನೀವು ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ಟೈಮನ್ನ ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಅನ್ನೋದನ್ನ ತೋರಿಸ್ತಿದೆ. ಮೇ ಬಿ ಟೈಮ್ ವೇಸ್ಟ್ ಮಾಡ್ತಾ ಇರಬಹುದು. ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಹೋಗಿದ್ದ ಟೈಮು ಮತ್ತೆ ಬರೋದಿಲ್ಲ. ಆದ್ರಿಂದ ಟೈಮನ್ನ ಸರಿಯಾಗಿ ವರ್ಕ್ ಮಾಡ್ಕೊಳ್ಳಿ. ಮೇ ಬಿ ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ನಿಮ್ಮ ಟೆಲಿಪತಿಕಲಿ ಕನೆಕ್ಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸ್ತಿದೆ. ಈವನ್ ನಿಮ್ಮ ಹೀಲಿಂಗ್ ಮೇಲೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಟೆಲಿಪತಿಕಲಿ ಕನೆಕ್ಟ್ ಆದ್ರೂ ಸಹ ಅವರಿಂದನೂ ಕೂಡ ನಿಮಗೆ ಗೈಡೆನ್ಸ್ ಅನ್ನೋದು ಸಿಗತ್ತೆ. ಟೆಲಿಪತಿಕಲಿ ನೀನು ಈ ತಪ್ಪು ಮಾಡ್ತಾ ಇದೆಯಾ, ಇದನ್ನ ತಿಳ್ಕೊ, ಇದನ್ನ ತಿದ್ಕೋ ಅಂತ ನಿಮ್ಮ ಪಾರ್ಟ್ನರ್ ಏನಾದ್ರೂ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದನ್ನ ನೀವು ನೋಡಿ ತಿಳ್ಕೊಳ್ಳಿ, ಅದನ್ನ ತಿಳ್ಕೊಂಡು ತಿದ್ಕೊಳ್ಳಿ. ಆಗ ನಿಮ್ಮ ಪಾರ್ಟ್ನರ್ನ ನೀವು ಅಟ್ರಾಕ್ಟ್ ಮಾಡಕ್ಕಾಗತ್ತೆ. ಯಾಕೆಂದ್ರೆ ನಾವು ಹೇಳಿದ ಮಾತಿಗೆ ನಮ್ಮ ಪಾರ್ಟ್ನರು ನಮಗೆ ಮರ್ಯಾದೆ ಗೌರವ ಕೊಡ್ತಾ ಇದ್ದಾರೆ ಅಂತಂದಾಗ ಖಂಡಿತ ಅವ್ರ ಮೇಲೆ ನಮಗ್ ಪ್ರೀತಿ ಬರುತ್ತೆ, ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಬರುತ್ತೆ. ಆದ್ರಿಂದ ನಮ್ಮ ಪಾರ್ಟ್ನರ್ ನಮಗೆ ಏನನ್ನಾದ್ರೂ ಹೇಳ್ತಾ ಇದ್ದಾರೆ, ಈ ಪ್ರಾಬ್ಲಮ್ ನಿನ್ನಲ್ಲಿದೆ, ಇದನ್ನ ತಿಳ್ಕೊ, ತಿದ್ಕೋ ಅನ್ನುವಂಥ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದಾಗ ಅದನ್ನ ನಮ್ಮ ಲೈಫ್ ನಲ್ಲಿ ನಾವು ಫಾಲೋ ಮಾಡ್ಬೇಕು. ಅವಾಗ ಖಂಡಿತ ಲೈಫ್ ಅಲ್ಲಿ ಹ್ಯಾಪಿನೆಸ್ ಅನ್ನುವಂಥದ್ದು ಬರುತ್ತೆ. ವಾವ್, ಆಕ್ಚುಲಿ ನಿಮ್ಗೆ ಈ 2 ಕಾರ್ಡು ಇಲ್ಲಿವರೆಗೂ ನೀವು ಇನ್ನರ್ ವರ್ಕ್ ಮಾಡಿದೀರಾ, ನೀವು ಎಷ್ಟು ತಿಳ್ಕೊಳ್ತಾ ಇದ್ದೀರಾ, ನೀವು ಸ್ಪಿರಿಚುವಲಿ ಎಷ್ಟು ಬೆಳೀತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ನೀವು ಯಾರು ಹೈ ವೈಬ್ರೇಷನ್, ನಾನು ಆಗ್ಲೇ ಹೈ ವೈಬ್ರೇಷನ್ ಕಾರ್ಡ್ ಹೇಳದ್ನಲ್ಲ, ನಿಮ್ಮ ವೈಬ್ರೇಷನ್ ನ ಹೈ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುವಂತ ನಿಮ್ಮ ಸೋಲ್ ಫ್ಯಾಮಿಲಿ ಆಗಿರಬಹುದು, ನಿಮ್ಗೆ ಈ ರೀತಿ ವಿಡಿಯೋಸ್ ಗಳು ಸಿಗೋದಿರ್ಬೋದು, ಒಳ್ಳೊಳ್ಳೆ ರೀಲ್ಸ್ ಅಲ್ಲಿ ಗೈಡೆನ್ಸ್ ಸಿಗೋದಿರಬಹುದು, ನಿಮ್ಮ ಏಂಜಲ್ಸ್ ಮೆಸೇಜ್ ಅದೆಲ್ಲ ಏನಿದೆ ಅದೆಲ್ಲ ನೀವು ಅಲೈನ್ಮೆಂಟ್ ಬರ್ತಾ ಇದ್ದೀರಾ. ನಿಮ್ಗೆ ಕಂಟಿನ್ಯೂಸ್ಲಿ ನಿಮ್ಗೆ ಗೈಡೆನ್ಸ್ ಅನ್ನೋದು ಸಿಗ್ತಿದೆ ಅಂಡ್ ನೀವು ತಗೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಅಂಡ್ ನಿಮ್ಮನ್ನ ತುಂಬಾ ಪಾಸಿಟಿವ್ ಆಗಿ ಜನಗಳು ನೋಡ್ತಾ ಇದ್ದಾರೆ ಅನ್ನೋದನ್ನ, ನೀನು ಫಸ್ಟ್ ತರ ಎಲ್ಲ ತುಂಬಾ ಚೇಂಜ್ ಆಗಿದ್ಯಾ ಅಂತ ಕೂಡ ನಿಮ್ಗೆ ಕೆಲವ್ರು ಹೇಳಿರಬಹುದು. ಅಷ್ಟು ಚೇಂಜಸ್ ಅನ್ನೋದು ನಿಮ್ಮಲ್ಲಿ ಬಂದಿದೆ. ಯು ಆರ್ ಡೂಯಿಂಗ್ ಗುಡ್ ರಿಯಲಿ. ತುಂಬಾ ಸ್ಪಿರಿಚುವಲಿ ಬೆಳೀತಾ ಇದ್ದೀರಾ ಅನ್ನೋದು ಇದರಲ್ಲಿ ಕ್ಲಿಯರ್ಲಿ ತೋರಿಸುತ್ತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ ರೀಡಿಂಗ್ ಅಲ್ಲಿ ನೀವು ಫಸ್ಟ್ ತರ ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡ್ತಾ ಇದ್ದೀರಾ, ತುಂಬಾ ಯೋಚನೆ ಮಾಡೋದು ಬಿಟ್ಟಿದ್ದೀರಾ, ರಾತ್ರಿ ನಿದ್ದೆ ಸೈಕಲ್ ಚೇಂಜ್ ಆಗ್ತಿದೆ, ಅದನ್ನೆಲ್ಲ ಕ್ಲಿಯರ್ಲಿ ತೋರಿಸ್ತಿದೆ. ಅಂಡ್ ನೀವು ಅದರಲ್ಲಿ ತುಂಬಾ ಮುಂದೆ ಹೋಗ್ತಾ ಇದ್ದೀರಾ, ನಿಮ್ಮ ಹೀಲಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಬರ್ತಾ ಇರುವಂತ ಚೇಂಜಸ್ ನ ಜನಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಲೈಫ್ ಅಲ್ಲಿ ನೀವು ಏನನ್ನಾದ್ರೂ ಇವಾಗ ಏನ್ ಕಮಿಟ್ ಆಗಿದ್ದೀರಾ, ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಇನ್ನರ್ ಹೀಲಿಂಗ್ ಇರ್ಬೋದು, ನಿಮ್ಮ ಮೇಲೆ ಫೋಕಸ್ ಮಾಡೋದಿರ್ಬೋದು, ಅದ್ರ ಮೇಲೆ ನೀವು ತುಂಬಾನೇ ಕಮಿಟ್ಮೆಂಟ್ ತಗೊಂಡಿದ್ದೀರಾ, ಅದ್ರ ಮೇಲೆ ನೀವು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತಿದೆ. ಖಂಡಿತ ನಿಮ್ ಲೈಫ್ ಅಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ. ಖಂಡಿತ ಇನ್ನು ಪಾಸಿಟಿವ್ಲಿ ಥಿಂಕ್ ಮಾಡಿ,
ಇನ್ನು ನಿಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡಿ. ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲ ಸಹ ಅದನ್ನ ಇಗ್ನೋರ್ ಮಾಡಿ. ಇದು ನನ್ನ ಥಾಟ್ ಅಲ್ಲ ಅಂತ ಕ್ಲಿಯರ್ಲಿ ನೆಗೆಟಿವ್ ಥಾಟ್ಸ್‌ಗೆ ಹೇಳಿ. ಹಾಗೆ ಹೇಳ್ತಾ ಈಗ ಆಲ್ರೆಡಿ ನೀವೇನ್ ಚಿಂತೆಯಿಂದ ಹೊರಗ್ ಬಂದಿದ್ದೀರಾ. ಇನ್ನ ನೆಗೆಟಿವ್ ಥಾಟ್ಸ್ ಇಂದ ಕಂಪ್ಲೀಟ್ಲಿ ನೀವು ಹೊರಗ್ ಬರೋದಕ್ಕೆ ಕೂಡ ನಿಮಗ್ ಕಂಪ್ಲೀಟ್ಲಿ ಹೆಲ್ಪ್ ಅನ್ನೋದು ಸಿಗತ್ತೆ. ನಿಮ್ಗೆ ನೀವೇ ಇದನ್ನ ಚಿಕ್ಕ ಪುಟ್ಟ ಚೇಂಜಸ್ ಅನ್ನೋದು ಮಾಡ್ಕೊಳ್ಬೇಕು. ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲ ಇದು ನನ್ನ ಥಾಟ್ ಅಲ್ಲ ಅಂತ ಅದನ್ನ ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಿ. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಅಫರ್ಮ್ ಮಾಡ್ಕೊಳ್ಳಿ ನಿಮಗ್ ನೀವೇನೆ ಪಾಸಿಟಿವ್ಲಿ. ನಾನು ಯಾವಾಗ್ಲೂ ನಾನ್ ಪಾಸಿಟಿವ್ ಪರ್ಸನ್. ನಾನ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ನನ್ಗೆ ಎಲ್ಲ ಪಾಸಿಟಿವಿಟಿ ಅಟ್ರಾಕ್ಟ್ ಆಗತ್ತೆ. ಈ ರೀತಿ ನೀವು ಅಫರ್ಮ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್‌ನಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕತ್ತೆ. ಸೊ ಕೊಟ್ಟಿರೋ ಗೈಡೆನ್ಸ್‌ನೆಲ್ಲ ಫಾಲೋ ಮಾಡ್ತಾ ಹೋಗಿ. ನೆಕ್ಸ್ಟ್ ರೀಡಿಂಗ್‌ಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಪೈಲ್ 2. ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ಗೈಡೆನ್ಸ್. ಎಸ್, ರೀಡಿಂಗ್ ಸ್ಟಾರ್ಟಿಂಗ್ಗೆ ಪೈಲ್ 1 ಕೂಡ ತುಂಬ ಪಾಸಿಟಿವ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಪೈಲ್ 2 ಕೂಡ ತುಂಬಾನೇ ಪಾಸಿಟಿವ್ಲಿ ಸ್ಟಾರ್ಟ್ ಆಗಿದೆ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದು ಚೇಂಜ್ ಆಗ್ತಿದೆ. ನಿಮ್ಮ ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷ ನೀವು ಏನು ಫೈನಾನ್ಷಿಯಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ ಅದು ಚೇಂಜ್ ಆಗಿದೆ ಅನ್ನೋದನ್ನ ತೋರಿಸಿದೆ. ಪೈಲ್ 1 ಬಂದು ತುಂಬಾ ಕಂಪ್ಲೀಟ್ಲಿ ಲವ್ ರೀಡಿಂಗ್ ಬಂತು. ಇದು ನಿಮ್ಮ ಕರಿಯರ್ ರೀಡಿಂಗ್ ಇದೆ ಅನ್ನೋದನ್ನ ತೋರಿಸ್ತದೆ. ನಾನು ಲೈವ್ ಕಾರ್ಡ್ ಶಫಲ್ ಮಾಡ್ತಾ ಇರೋದ್ರಿಂದ ಮುಂದೆ ಏನೇನ್ ರೀಡಿಂಗ್ ಅಲ್ಲಿ ಏನೇನ್ ಬರುತ್ತೆ ನೋಡೋಣ. ಸೊ ನಿಮ್ಮ ಲೈಫ್ ಅನ್ನೋದು ನಿಮ್ಮದು ಕೂಡ ತುಂಬಾ ಪಾಸಿಟಿವ್ಲಿ ಚೇಂಜ್ ಆಗ್ತಿದೆ. ನೀವು ಇಷ್ಟು ವರ್ಷ ಏನಕ್ಕೋಸ್ಕರ ವೇಟ್ ಮಾಡಿದ್ರಿ, ನೀವು ಯಾವ ಒಂದು ವಿಷಯಕ್ಕೋಸ್ಕರ ಈ ರೀಡಿಂಗ್ ಅನ್ನೋದನ್ನ ನೋಡ್ತಾ ಇದ್ದೀರಾ, ಅದು ಏನಕ್ಕೆ ನೀವು ಇಷ್ಟು ವೇಟ್ ಮಾಡಿದ್ರಿ ಅದು ಚೇಂಜ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ತುಂಬಾ ಪಾಸಿಟಿವ್ಲಿ ಲೈಫ್ ಅನ್ನೋದು ಚೇಂಜ್ ಆಗ್ತಿದೆ. ಫೈನಲ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋದನ್ನ ತೋರಿಸ್ತಿದೆ. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಮಾಡ್ತಾ ಇದ್ದೀರಾ. ತುಂಬಾ ಚೇಂಜಸ್ ಅನ್ನೋದು ನಿಮ್ಮಲ್ಲಿ ಬಂದಿದೆ. ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡಿದ್ರಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಅಥವಾ ಬಂದಿರಬಹುದು. ಅಥವಾ ನೀವು ಇನ್ನೂ ಫೈನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಖಂಡಿತ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಹೀಲ್ ಆಗ್ತೀರಾ ಮತ್ತೆ ಫೈನಾನ್ಷಿಯಲಿ ಕಂಪ್ಲೀಟ್ಲಿ ಸ್ಟೇಬಲ್ ಆಗ್ತೀರಾ ಅನ್ನೋದನ್ನ ತೋರಿಸ್ತದೆ. ನಿಮ್ಗೆ ಹೊಸ ಹೊಸ ಆಪರ್ಚುನಿಟೀಸ್, ಇದು ಸ್ವಲ್ಪ ಲವ್ ಅನ್ನೋದನ್ನು ತೋರಿಸ್ತದೆ. ಕರಿಯರ್ ಜೊತೆಯಲ್ಲಿ ಲವ್ ಅನ್ನೋದನ್ನ ತೋರಿಸ್ತಿದೆ. ನ್ಯೂ ಆಪರ್ಚುನಿಟಿ. ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ, ಮೇ ಬಿ ನಿಮ್ಮ ಲವ್ ಸಕ್ಸಸ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಕ್ಲಿಯರ್ ಮೆಸೇಜ್ ತರ ತೋರಿಸ್ತಿದೆ ಆಕ್ಚುಲಿ ಇದು. ಮೇ ಬಿ ನೀವು ನಿಮ್ಮ ಮದ್ವೆ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತಿದೆ. ಸಕ್ಸಸ್ ಅನ್ನೋದನ್ನ ತೋರಿಸ್ತಿದೆ. ಕರಿಯರ್ ಪ್ಲಸ್ ಲವ್ ಎರಡು ಮಿಕ್ಸ್ ರೀಡಿಂಗ್ ಬರ್ತಿದೆ ಇದು. ಕರಿಯರ್ ಅಲ್ಲಿ ನೀವು ಏನು ಸ್ಟ್ರಗಲ್ ಮಾಡ್ತಾ ಇದ್ರಿ ಅದೆಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ನಿಮಗೆ ಕಂಪ್ಲೀಟ್ಲಿ ನೀವು ಅನ್ಕೊಂಡಂತ ಆಪರ್ಚುನಿಟಿಗಳು ಸಿಗ್ತಿದೆ. ನಿಮ್ಗೆ ಹೊಸ ಹೊಸ ಆಪರ್ಚುನಿಟೀಸ್ ಬರ್ತಿದೆ ಅಂಡ್ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಇಷ್ಟ ಆಗತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ತುಂಬಾ ಹೆವಿಲಿ ಪಾಸಿಟಿವ್ ತೋರಿಸ್ತಿದೆ ರೀಡಿಂಗು. ಅಂಡ್ ಸ್ವಲ್ಪ ಕಂಜೂಸ್ತನ ಇದೆ ನಿಮಗೆ ಅನ್ನೋದನ್ನ ತೋರಿಸ್ತಿದೆ. ಹಣವನ್ನ ಸ್ವಲ್ಪ ಕೈ ಬಿಟ್ಟು ಖರ್ಚು ಮಾಡಿ, ಅಂದ್ರೆ ಬೇಕಾಬಿಟ್ಟಿ ದುಂದು ವೆಚ್ಚ ಮಾಡೋದು ಅಂತಾನೂ ಅಲ್ಲ, ಹಾಗಂತ ತುಂಬಾ ಕಂಜೂಸ್ತನ ಮಾಡೋದು ಕೂಡ ಅಲ್ಲ. ನಮ್ಗೆ ಲೈಫಲ್ಲಿ ಏನಾದ್ರೂ ಬೇಕು ಅಂತಿರ್ಲಿ, ಅದು ಪ್ರೀತಿ ಆಗಿರ್ಲಿ, ಹಣ ಆಗಿರ್ಲಿ, ಏನೇ ವಿಷಯ ಆಗಿರ್ಲಿ, ನಮ್ಗೆ ಒಬ್ರಿಂದ ಸಹಾಯ ಬೇಕು ಅಂದ್ರೂ ಸಹ ನಾವ್ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು. ಯೂನಿವರ್ಸ್ಗೆ ಆ ಭಾಷೆ ಅರ್ಥ ಆಗತ್ತೆ. ಸೊ ಇವಾಗ ನೀವು ನಿಮ್ಮ ಹಣದ ಮೇಲೆ ನೀವು ವರ್ಕ್ ಮಾಡ್ತಾ ಇರೋದ್ರಿಂದ ಆದಷ್ಟು ಒಳ್ಳೆ
ದಾನ ಧರ್ಮ ಮಾಡ್ಬೇಕಾದ್ರೂ ಸಹ ನೋಡ್ಕೊಂಡು ದಾನ ಧರ್ಮ ಮಾಡ್ಬೇಕು. ಸೊ ಜೆನ್ಯೂನ್ ಪೀಪಲ್ ಅಥವಾ ಆಶ್ರಮಗಳು, ತುಂಬಾ ನೀಡಿ ಪೀಪಲ್ ಅಥವಾ ನೀವೇ ಕೆಲಸ ಮಾಡ್ತಾ ಇರೋ ಕಡೆ ಯಾರಾದ್ರೂ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಫೈನಾನ್ಷಿಯಲಿ ಕಷ್ಟದಲ್ಲಿದ್ದಾರೆ ಅಂದ್ರೆ ನಿಮ್ಮ ಕೈಯಲ್ಲಿ ಆಗುವಂತ ಸಹಾಯವನ್ನ ಫೈನಾನ್ಷಿಯಲಿ ಅವ್ರಿಗೆ ಮಾಡಿ, ನಿಮ್ಮ ಶಕ್ತಿ ಅನುಸಾರನೇ ಮಾಡಿ. ಸೊ ಅದರಿಂದ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಏನ್ ಹೊರಗೆ ಬರ್ತಾ ಇದ್ದೀರಾ ಅಥವಾ ಬರ್ತೀರಾ, ಅದಕ್ಕೆ ನಿಮಗೆ ಕಂಪ್ಲೀಟ್ಲಿ ಹೆಲ್ಪ್ ಅನ್ನೋದು ಸಿಗತ್ತೆ. ನೀವು ಫೈನಾನ್ಷಿಯಲಿ ಇನ್ನೂ ತುಂಬಾ ಎತ್ತರಕ್ಕೆ ಹೋಗ್ತೀರಾ ಅನ್ನೋದನ್ನ ತೋರಿಸ್ತಿದೆ. ಆಕ್ಚುಲಿ ಇದು ತುಂಬಾ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೆ ಯಾವ ಮೆಸೇಜ್ ಬರುತ್ತೆ ಅದನ್ನ ತೋರಿಸಿ, ಅದನ್ನ ತಗೊಳ್ಳಿ. ಅಂಡ್ ನೀವು ಕಂಪ್ಲೀಟ್ಲಿ ಸಿಂಗಲ್ ಪರ್ಸನ್ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ತುಂಬಾ ಕೆಲವ್ರಿಗೆ ನಿಮ್ಗೆ ಯಾವ ಪಾಯಿಂಟ್ ನಿಮ್ಗೆ ರೀಚ್ ಆಗತ್ತೆ ಅದನ್ನ ತಗೊಳ್ಳಿ. ಯಾಕೆಂದ್ರೆ ಇದು ಕಲೆಕ್ಟಿವ್ ರೈಡಿಂಗ್ ಆಗಿರೋದ್ರಿಂದ ಒಬ್ರಿಗೆ ಮೆಸೇಜ್ ಅನ್ನೋದು ಇರೋದಿಲ್ಲ. ಸೊ ಇದರಲ್ಲಿ ತುಂಬಾ ಮಿಕ್ಸ್ಡ್ ರೀಡಿಂಗ್ ಬರ್ತಿದೆ. ಇದರಲ್ಲಿ ಲವ್ ಸಕ್ಸಸ್ ಆಗೋರು ಇದ್ದಾರೆ, ಮತ್ತೆ ತುಂಬಾ ಸಿಂಗಲ್ ಇರುವಂತವ್ರು ಕೂಡ ಇದ್ದಾರೆ, ಲವ್ ಅಲ್ಲಿ ಫೇಲ್ ಆಗಿರೋರು ಇದ್ದಾರೆ. ಅಂಡ್ ಸ್ವಲ್ಪ ಪೊಸೆಸಿವ್ನೆಸ್, ನೀವು ನಿಮ್ಮ ಪ್ರೀತಿಯಲ್ಲಿ ಪೊಸೆಸಿವ್ನೆಸ್ ಅನ್ನೋದನ್ನ ತೋರಿಸಿದ್ದೀರಾ. ನನ್ನ ಪಾರ್ಟ್ನರ್ ನನಗ್ ಮಾತ್ರ ಅಂತ ಅವ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅನ್ನೋದು ಮಾಡಿದಾಗ್ಲೂ ಸಹ ಎದುರುಗಿರೋ ವ್ಯಕ್ತಿಗೆ ಇವ್ರು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಇದು ಬರುತ್ತೆ. ಆದ್ರಿಂದ ಸ್ವಲ್ಪ ಅದ್ರ ಮೇಲೆ ಕೂಡ ವರ್ಕ್ ಮಾಡಿ. ಪೊಸೆಸಿವ್ನೆಸ್ ಸ್ವಲ್ಪ ಇದ್ರೆ ಚಂದ, ಅದು ಸ್ವಲ್ಪ ಜಾಸ್ತಿ ಆದ್ರೆ ಅದರಿಂದ ನಿಮ್ಗೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ನೀವು ಸಿಂಗಲ್ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತದೆ. ಸೊ ಇದು ತುಂಬಾ ಮಿಕ್ಸ್ಡ್ ರೀಡಿಂಗ್ ಬರ್ತಿದೆ. ಸೊ ಆದ್ರಿಂದ ಯಾರಿಗೆ ಎಷ್ಟು ಯಾವ ಪಾಯಿಂಟ್ ರೀಚ್ ಆಗತ್ತೆ ಅದನ್ನ ತಗೊಳ್ಳಿ. ಅಂಡ್ ಕೆಲವ್ರಿಗೆ ಮದ್ವೆ ಮೇಲೆ ಯಾರು ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಗೆ ಸಕ್ಸಸ್ ಅನ್ನೋದನ್ನ ತೋರಿಸ್ತದೆ. ಅಂಡ್ ನೀವು ಯಾರು ಸಿಂಗಲ್ ಇದ್ದೀರಾ ನೀವು ಹೀಲ್ ಆಗ್ತಾ ಇದ್ದೀರಾ, ಹೀಲಿಂಗ್ ಬೇಕು ಅನ್ನೋದನ್ನ ಕೂಡ ತೋರಿಸ್ತಿದೆ. ದೆನ್ ನೆಕ್ಸ್ಟ್ ಮೆಸೇಜಸ್ ಏನೇನಿದೆ ನೋಡೋಣ. ಅಂಡ್ ತುಂಬಾ ಸ್ಪಿರಿಚುಯಲಿ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಹರ್ಮೆಟ್ ಕಾರ್ಡ್ ಯಾವಾಗ್ಲೂ ಸ್ಪಿರಿಚುಯಲಿ ಮುಂದೆ ಹೋಗೋರು, ಅಂದ್ರೆ ತುಂಬಾ ಜನಗಳಿಂದ ತುಂಬಾ ನೊಂದು ಯಾರ್ಯಾರಿಗೆ ಏನೇನ್ ಸಿಚುವೇಶನ್ ಆಗಿದೆ ಲೈಫ್ ನಲ್ಲಿ ಗೊತ್ತಿಲ್ಲ, ಆದಷ್ಟು ಒಬ್ಬೊಬ್ರೇ ಇರೋದು, ಒಂಟಿಯಾಗಿರೋದು, ನನ್ಗೆ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡೋದಿರ್ಬೋದು, ನಾನ್ ತುಂಬಾನೇ ಪ್ರೀತಿಸೋದ್ನಲ್ಲ, ಜೆನ್ಯೂನ್ ಆಗಿ ಲವ್ ಮಾಡೋದ್ನಲ್ಲ, ಜೆನ್ಯೂನ್ ಆಗಿ ಎಲ್ಲರಿಗೂ ಸಹಾಯ ಮಾಡೋದ್ನಲ್ಲ, ನನ್ಗೆ ಯಾಕೆ ಹೀಗಾಯ್ತು ಅನ್ನೋಂಥ ಯೋಚನೆ ತೋರಿಸ್ತಿದೆ ಇಲ್ಲಿ. ಅಂಡ್ ಕರ್ಮ ಕಾರ್ಡ್ ನಿಮ್ಗೂ ಸಹ ಬಂದಿದೆ, ಫೈಲ್ 1ಗೂ ಬಂದಿತ್ತು, ಮತ್ತೆ ಏಂಜಲ್ಸ್ ನ ಗೈಡೆನ್ಸ್ ನಿಮ್ಗೆ ಸಿಗ್ತಿದೆ, ಯೂನಿವರ್ಸಲ್ ನ ಗೈಡೆನ್ಸ್ ಸಿಗ್ತಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಸೊ ಏಂಜಲ್ಸ್ ಗೈಡೆನ್ಸ್ ನಿಮ್ಗೆ ಏನೇನ್ ಸಿಗ್ತಿದೆ, ಯೂನಿವರ್ಸ್ ಗೈಡೆನ್ಸ್ ಏನೇನ್ ಸಿಗ್ತಿದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಅನ್ನೋದನ್ನು ಕೂಡ ಹೇಳ್ತಿದೆ. ಆದಷ್ಟು ಬೆಳಗ್ಗೆ ಬೇಗ ಎದ್ದು ಅಥವಾ ಬೆಳಗ್ಗೆ ಮತ್ತೆ ಸಾಯಂಕಾಲ ಆದಷ್ಟು ಸೂರ್ಯನ ಬೆಳಕಲ್ಲಿ ವಾಕ್ ಮಾಡಿ. ಅದರಿಂದ ನಿಮ್ಮ ಒಂದು ಒಂಟಿತನ ಏನಿದೆ ಅದರಿಂದ ನೀವು ಸ್ವಲ್ಪ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಸ್ಪಿರಿಚುಯಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂಟಿತನ, ನಾವು ಒಬ್ಬರೇ ಏಕಾಂತದಲ್ಲಿ ಇರೋದು, ಅದು ಒಂಟಿತನ ಅಲ್ಲ, ಆಕ್ಚುಯಲ್ ಏಕಾಂತದಲ್ಲಿರೋದು ತುಂಬಾನೇ ಮುಖ್ಯ ಆಗತ್ತೆ. ನಾವು ಒಬ್ಬರೇ ಇದ್ದಾಗ ನಾವು ಒಳಗಿಂದ ನಾವೇನಾಗಿರ್ತೀವಿ ಅದು ನಮ್ಗೆ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಯಾವಾಗ್ಲೂ ಮೇ ಬಿ ರೂಮ್ ಅಲ್ಲಿ ಒಬ್ಬರೇ ತುಂಬಾ ಕತ್ಲಲ್ಲಿರೋದು ಅಥವಾ ರೂಮ್ ಅಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡೋದು, ಯಾರ ಹತ್ರನು ಮನೇಲಿ ಮಾತಾಡ್ದಲೇ ಇರೋದು, ಆ ಒಂಟಿತನ ಅನ್ನೋದ್ರಿಂದ ಸ್ವಲ್ಪ ಹೊರಗೆ ಬರ್ಬೇಕಾಗತ್ತೆ ನೀವು. ಯೂನಿವರ್ಸಲಿ ಗೈಡೆನ್ಸ್ಗಳು ಏನೇನ್ ಸಿಗ್ತಿದೆ ಅದನ್ನ ಫಾಲೋ ಮಾಡಿ. ಅಂಡ್ ಆದಷ್ಟು ಹೊರಗಡೆ ವಾಕ್ ಮಾಡಿ, ಸೂರ್ಯನ ಬೆಳಕಿನಲ್ಲಿ ಬೆಳಗ್ಗಿನ ಜಾವ ಎಳೆ ಬಿಸಿಲಿದ್ದಾಗ ಮತ್ತೆ ಸಾಯಂಕಾಲ ಎಳೆ ಬಿಸಿಲಿದ್ದಾಗ ವಾಕ್ ಮಾಡುವಂಥದ್ದು ನಿಮಗೆ ನೀವು ಹೈ ವೈಬ್ರೇಷನ್ ಹೋಗೋದಕ್ಕಾಗಿರಬಹುದು ಅಥವಾ ನಿಮ್ಮ ಪಾಸಿಟಿವ್ ಚೇಂಜಸ್ಗಾಗಿರಬಹುದು
ಆ ಒಂಟಿತನದಿಂದ ಹೊರಗೆ ಬರೋದಕ್ಕೆ ಏಕಾಂತ ಅನ್ನೋದು ತುಂಬಾ ಒಳ್ಳೇದು, ಆದ್ರೆ ಒಂಟಿತನ ಅನ್ನೋದು ನೆಗೆಟಿವ್ ಆಗತ್ತೆ. ಏಕಾಂತ ಅನ್ನೋದು ಯಾವಾಗ್ಲೂ ಕೂಡ ಪಾಸಿಟಿವ್ ಆಗತ್ತೆ. ಸೊ ಆ ಒಂಟಿತನದಿಂದ ಹೊರಗೆ ಬಂದು ನೀವು ಲೈಫ್ ನಲ್ಲಿ ಕರಿಯರ್ ಅಲ್ಲಿ ಆಗಿರ್ಬಹುದು, ಸ್ಪಿರಿಚುವಲಿ ಆಗಿರ್ಬಹುದು, ನಿಮ್ಮ ಲವ್ ಲೈಫ್ ಅಲ್ಲಿ ಆಗಿರ್ಬಹುದು, ಎಲ್ಲಾದ್ರಲ್ಲೂ ನೀವು ಬೆಳೆಯೋದಕ್ಕೆ ನಿಮಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಈ ಗೈಡೆನ್ಸ್ಗಳು. ಮತ್ತೆ ನೀವು ದೇವ್ರ ಹತ್ರ ಪ್ರೇ ಮಾಡ್ಬೇಕಾದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಪ್ರತಿ ಒಬ್ರಿಗೂ ಇಡೀ ಸೃಷ್ಟಿಯಲ್ಲಿ ಇರೋರ್ಗೆಲ್ಲ ಒಳ್ಳೇದ್ ಮಾಡು ಭಗವಂತ ಅನ್ನೋ ರೀತಿಯಲ್ಲಿ ಮನಸ್ಫೂರ್ತಿಯಾಗಿ ಎಲ್ಲರಿಗೋಸ್ಕರ ಪ್ರೇ ಮಾಡೋದ್ರಿಂದ ಖಂಡಿತ ಎಲ್ಲಾರ ಜೊತೆ ನಾವು ಕೂಡ ಇರೋದ್ರಿಂದ ನಾವು ಎಲ್ಲಾರ್ಗೋಸ್ಕರ ಕೇಳಿದಾಗ ಏನಾಗತ್ತೆ ಗೊತ್ತಾ, ಅಷ್ಟು ಜನದ ಎನರ್ಜಿಯನ್ನ ನಾವು ಅಲ್ಲಿ ಇದ್ ಮಾಡ್ತೀವಿ. ಒಬ್ರಿಗೋಸ್ಕರ ಕೇಳ್ಕೊಂಡಾಗ ಸಿಗೋಂತ ಎನರ್ಜಿ ಕಮ್ಮಿ ಅಂತ ಅನ್ಕೊಳ್ಳೋಣ, ಆದ್ರೆ ಎಲ್ಲರಿಗೋಸ್ಕರ ಕೇಳಿದಾಗ ಎನರ್ಜಿ ಫ್ಲೋ ಅನ್ನೋದು ಜಾಸ್ತಿ ಆಗತ್ತೆ. ಆದ್ರಿಂದ ನಮಗೆ ಕೂಡ ಲೈಫ್ ನಲ್ಲಿ ನಮಗೂ ಕೂಡ ಪರ್ಸನಲಿ ತುಂಬಾ ಒಳ್ಳೇದು ಅನ್ನೋದಾಗತ್ತೆ. ಸೊ ಪ್ರೇ ಮಾಡ್ಬೇಕಾದ್ರೆ ಎಲ್ಲರಿಗೋಸ್ಕರ ಪ್ರೇ ಮಾಡಿ ಅನ್ನೋದನ್ನ ತೋರಿಸ್ತದೆ. ಹೀಲಿಂಗ್ ನಿಮಗೆ ಅವಶ್ಯಕತೆ ಇದೆ. ಆದಷ್ಟು ವಾಟರ್ ಬಾಡೀಸ್ ಎಲ್ಲಿ ನೀರ್ ಹರಿಯುತ್ತೆ, ನಿಮ್ ಮನೆ ಹತ್ರ ಏನಾದ್ರು ವಾಟರ್ ಬಾಡೀಸ್ ಇತ್ತು ಅಂತಂದ್ರೆ ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಬರೋದಕ್ಕೆ, ಹೀಲ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ. ಆದಷ್ಟುನು ಎಲ್ಲಿ ನೀರ್ ಜಾಸ್ತಿ ಹರಿಯುತ್ತೆ ನಿಮ್ ಮನೆ ಹತ್ರ ಇದ್ರೆ ಅಂತ ಕಡೆ ಹೋಗಿ, ಇಲ್ಲ ಟ್ರಿಪ್ ಎಲ್ಲ ಹೋದಾಗ ನದಿಗಳು, ಜಲಪಾತ, ಸಮುದ್ರ ಈ ತರ ಎಲ್ಲಿ ಇರುತ್ತೆ ಅಲ್ಲಿ ಟ್ರಿಪ್ಗಳಿಗೆ ಹೋದಾಗ ಅಲ್ಲಿ ನೀರಲ್ಲಿ ಸ್ವಲ್ಪ ನೀರ್ ಇರೋ ಕಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ. ಕ್ರಿಸ್ಟಲ್ಸ್ ಕೂಡ ನಿಮ್ಮನ್ನ ಹೀಲ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತದೆ. ಏಂಜಲ್ ಮೆಸೇಜಸ್, ಏಂಜಲ್ ಕಾರ್ಡು ಇಲ್ಲಿ 2 ಬಂದಿದೆ ಆಲ್ರೆಡಿ ನಿಮ್ಗೆ. ಸೊ ಯೂನಿವರ್ಸಲಿ ನಿಮ್ಗೆ ಏನೇನು ಮೆಸೇಜಸ್ ಸಿಗ್ತಿದೆ ಅದನ್ನ ತಗೊಳ್ಳಿ, ಫಾಲೋ ಮಾಡಿ. ಹೀಲಿಂಗ್ ನ ಅವಶ್ಯಕತೆ ಇದೆ. ಹೀಲಿಂಗ್ ಸ್ಟೆಪ್ಸ್ ಇದೆಲ್ಲ, ಕ್ರಿಸ್ಟಲ್ಸ್ ಯೂಸ್ ಮಾಡೋದಿರಬಹುದು, ಮತ್ತೆ ಸೂರ್ಯನ ಬೆಳಕಲ್ಲಿ ಓಡಾಡೋಂಥದ್ದಿರಬಹುದು, ನೀರೆಲ್ಲಿದೆ ಅಲ್ಲಿರೋದಿರ್ಬೋದು, ಇದೆಲ್ಲ ಕೂಡ ಹೀಲಿಂಗ್ ಪ್ರೊಸೀಜರೇ ಆಗಿದೆ. ಸೊ ನಿಮ್ಮ ಸ್ಟಡೀಸ್, ನಿಮ್ಮ ಕರಿಯರ್ ಅಲ್ಲಾದ್ರೂ ಆಗ್ಲಿ, ಏನ್ರಲ್ಲಾದ್ರೂ ಆಗ್ಲಿ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಓದೋದು, ಬುಕ್ಸ್ಗಳು ಓದೋದು ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಿದೆ. ನೀವು ಒಂಟಿತನದಿಂದ ಹೊರಗೆ ಬಂದು ನಿಮ್ಮ ಮದ್ವೆ ಮೇಲೆ ನೀವು ಫೋಕಸ್ ಮಾಡುವಂತ ಟೈಮ್ ಬಂದಿದೆ ಅನ್ನೋದನ್ನ ತೋರಿಸ್ತಿದೆ. ಪಾಸ್ಟ್ ಇಸ್ ಪಾಸ್ಟ್, ಬಿಕಾಸ್ ನೆನ್ನೆ ಆಗಿದ್ದನ್ನ ನಾವು ಬದಲಾಯಿಸೋದಕ್ ಆಗೋದಿಲ್ಲ. ಆದ್ರೆ ಇವತ್ತು ನಾವು ನಮ್ಮ ಜೀವನದಲ್ಲಿ ತಗೊಳ್ಳೋಂಥ ನಿರ್ಧಾರಗಳಿಂದ ನಾವು ನಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲಾನು ಕೂಡ ಬದಲಾಯಿಸಬಹುದು. ನೆನ್ನೆ ಆಗಿರೋದು ಭೂತ, ಅದು ಹೋಗಿದೆ, ಅದನ್ನ ಚೇಂಜ್ ಮಾಡೋದಕ್ ಆಗಲ್ಲ. ಅದರಿಂದ ಹೊರಗೆ ಬಂದು ನೀವು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ತಿದೆ. ಸ್ಟಾರ್ಟಿಂಗ್ ತುಂಬಾ ಪಾಸಿಟಿವ್ಲಿ ಸ್ಟಾರ್ಟ್ ಆಯ್ತು, ಮಧ್ಯೆ ಒಂಚೂರ್ ನೆಗೆಟಿವ್ ಅನ್ನಿಸ್ತು, ಮತ್ತೆ ಹೈ ವೈಬ್ರೇಷನ್ ಅಲ್ಲಿ ಹೋಗ್ತಿದೆ ಆಕ್ಚುಲಿ ರೀಡಿಂಗ್. ನನಗೆ ತುಂಬಾ ಹ್ಯಾಪಿ ಫೀಲ್ ಆಗ್ತದೆ ನಿಜವಾಗ್ಲೂ ಸಹ. ಅಂಡ್ ನೀವು ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ವರ್ಕ್ ಮಾಡಿ. ಆದಷ್ಟು ಹುಲ್ಲಿನ ಮೇಲೆ, ಪಾರ್ಕ್ಗಳಿದ್ರೆ ಮನೆ ಹತ್ರ ಮಣ್ಣಿದ್ರೆ, ಮಣ್ಣು ನೆಲ ಇರುತ್ತಲ್ಲ, ಅಲ್ಲಿ ಹುಲ್ಲಿರುತ್ತಲ್ಲ ಅದ್ರ ಮೇಲೆ ನಡೆಯೋದ್ರಿಂದ ನಿಮ್ಮ ಎನರ್ಜಿಯನ್ನು ಗ್ರೌಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಬರೋದಕ್ಕೆ ಕೂಡ ಹೆಲ್ಪ್ ಆಗತ್ತೆ. ನೀವು ಧ್ಯಾನ ಮಾಡ್ಬೇಕಾದ್ರೆ ರೆಡ್ ಕಲರ್ ಬಟ್ಟೆ ಇರುವಂತ ಮ್ಯಾಟ್ ಆಗಿರಬಹುದು, ಬೆಡ್ಶೀಟ್ ಆಗಿರಬಹುದು, ಕಂಪ್ಲೀಟ್ಲಿ ರೆಡ್ ಕಲರ್ ಇರುವಂತ ಬಟ್ಟೆಗಳನ್ನ ಹಾಕೊಳ್ಳೋದಾಗಿರಬಹುದು, ರೆಡ್ ಕಲರ್ ಕ್ರಿಸ್ಟಲ್ಸ್ ಆಗಿರಬಹುದು, ಇದನ್ನ ಯೂಸ್ ಮಾಡೋದ್ರಿಂದ ಸಹ ಮೂಲಾಧಾರ ಚಕ್ರ ಅನ್ನೋದು ಹೀಲ್ ಆಗತ್ತೆ. ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಏನ್ ಹೊರಗೆ ಬರ್ತಾ ಇದ್ದೀರಾ ಅದರಿಂದ ಇನ್ನೂ ಆರಾಮಾಗಿ ಹೊರಗೆ ಬಂದು ನೀವು ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಡಯಟ್ ಅಲ್ಲಿ, ನಿಮ್ಮ ಊಟದಲ್ಲಿ ಹಸಿ ತರಕಾರಿ, ಹಣ್ಣುಗಳನ್ನ, ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಇಂಥದ್ದನ್ನೆಲ್ಲ ಆಡ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಒಂದು ಗೈಡೆನ್ಸ್ ಆಗಿದೆ. ಆದಷ್ಟು ಹೈ ವೈಬ್ರೇಷನ್ ನಲ್ಲಿ ಇರುವಂತ ಏನ್ ಮಾಡಕ್ಕಾಗತ್ತೆ, ಡ್ಯಾನ್ಸ್ ಮಾಡೋದಿರ್ಬೋದು, ಈಗ ನಾನು ಹೇಳಿದ್ದೆಲ್ಲ ಕ್ರಿಸ್ಟಲ್ ಯೂಸ್ ಮಾಡ್ಬೋದು, ನಿಮ್ಗೆ ಏನೇನ್ ಗೈಡೆನ್ಸ್ ಕೊಟ್ಟೆ ಇದೆಲ್ಲ ಕೂಡ ನಮ್ಮ ವೈಬ್ರೇಷನ್ ನ ಹೈ ಮಾಡ್ಕೊಳ್ಳೋ ಅಂತದ್ದೇ ಗೈಡೆನ್ಸ್ ಆಗಿದೆ. ಇದನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮಗೆ
ನಿಮ್ಮ ವೈಬ್ರೇಷನ್ ಹೈ ಆಗತ್ತೆ ಅಂಡ್ ಆದ್ರಿಂದ ನಿಮ್ಮ ಜೀವನದ ಎಲ್ಲಾ ಭಾಗಗಳು ಸಹ, ಅದು ಫೈನಾನ್ಸ್ ಆಗಿರ್ಬಹುದು, ಲವ್ ಆಗಿರಬಹುದು, ಕರಿಯರ್ ಆಗಿರಬಹುದು, ಸ್ಪಿರಿಚುವಲ್ ಗ್ರೋತ್ ಆಗಿರಬಹುದು, ಎಲ್ಲಾದ್ರ ಮೇಲೂ ಸಹ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತದೆ. ಹೋಪ್, ನೆವರ್ ಎಕ್ಸ್ಪೆಕ್ಟ್. ಹೋಪ್ ಅನ್ನೋದು ಆಶಾಭಾವನೆ ಇಟ್ಕೊಳ್ಳಿ. ಆಶಾಭಾವನೆ ಇಟ್ಕೊಳ್ಳೋದ್ರಿಂದ ಆಸೆ ಅನ್ನೋದೇ ಮನುಷ್ಯನ ಮುಂದಕ್ಕೆ ನಡ್ಸೋಕ್ಕಾಗೋದು. ನಾವು ಭೂಮಿ ಮೇಲೆ ಬದುಕಿರ್ಬೇಕು ಅಂದ್ರೂ ಸಹ ಆಸೆಗಳನ್ನ ನಾವು ಪಡ್ಬೇಕಾಗತ್ತೆ. ಆಸೆ ಪಟ್ಟು ಕನ್ಸ್ ಕಾಣ್ಬೇಕು, ಅದನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ನಾವು ಏನು ವರ್ಕ್ ಮಾಡ್ಬೇಕು, ಏನೇನ್ ಸ್ಟೆಪ್ಸ್ ತಗೊಳ್ಬೇಕು, ನಮ್ಮನ್ನ ನಾವು ಹೇಗ್ ಬದಲಾಯಿಸ್ಕೊಳ್ಬೇಕು, ಅದ್ರ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ನಮ್ಮ ಆಸೆ ಕನ್ಸುಗಳೇನಿದೆ ಅದು ಪೂರ್ತಿ ಆಗತ್ತೆ. ಮತ್ತೆ ಕನ್ಫ್ಯೂಷನ್ ಕಾರ್ಡ್ ಬಂದಿದೆ. ಏನ್ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ, ಅದರಿಂದ ಹೊರಗೆ ಬರೋದಕ್ಕೆ ಈ ಹೀಲಿಂಗ್ ಸ್ಟೆಪ್ಸ್ ಇದಾವ. ಇವಾಗ ನಾನು ಏನೆಲ್ಲ ಹೇಳ್ದೆ ಅದೆಲ್ಲ ನೀವು, ನಿಮ್ಗೆ ಏನ್ ಕನ್ಫ್ಯೂಷನ್ ಆಗ್ತಿದೆ ಅದರಿಂದ ಹೊರಗೆ ಬಂದು ನೀವು ಮುಂದಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗತ್ತೆ. ಟ್ವಿನ್ ಫ್ಲೇಮ್ ಕಾರ್ಡ್ ಬಂದಿದೆ. ಸೊ ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ನೀವು ಮದುವೆ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ಆಕ್ಚುಲಿ ಪೈಲ್ 1 ಅಲ್ಲಿ ಬಂದಂತ ಕಾರ್ಡ್ಗಳೇ ರಿಪಿಟೇಟಿವ್ಲಿ ಬರ್ತದೆ. ಈ 3 ಟ್ವಿನ್ ಫ್ಲೇಮ್ ಮತ್ತೆ ಈ 2 ಕಾರ್ಡು ಪೈಲ್ 1 ಅಲ್ಲೂ ಬಂದಿತ್ತು. ಸೊ ಸಿಂಗಲ್ ಇದ್ರೆ ಖಂಡಿತ ನೀವು ನಿಮ್ಮ ಟ್ವಿನ್ ಫ್ಲೇಮ್ ನ ಅಟ್ರಾಕ್ಟ್ ಮಾಡ್ತೀರಾ, ನಿಮ್ಮ ಲೈಫ್ ನಲ್ಲಿ ಅವ್ರು ಬರ್ತಾರೆ ಅನ್ನೋದನ್ನ ತೋರಿಸ್ತಿದೆ. ಅಂಡ್ ನಿಮ್ಮ ಲೈಫ್ ನಲ್ಲಿ ನೀವು ಸ್ಪಿರಿಚುಯಲಿ ಬೆಳೆಯೋದಿಕ್ಕಿರಬಹುದು, ಫೈನಾನ್ಷಿಯಲಿ, ಕರಿಯರ್ ಯಾವ ಲೆವೆಲ್ ಅಲ್ಲಾದ್ರೂ ಸರಿ ಬೆಳೆಯೋದಕ್ಕೆ ನೀವು ನಿಮ್ಮ ಕಮ್ಯುನಿಟಿನ, ನೀವು ಆ ಅಲೈನ್ಮೆಂಟ್ ಬರ್ತಾ ಇದ್ದೀರಾ, ಅಂತ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಅಂತ ಒಂದು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ತೋರಿಸ್ತದೆ. ಅಂಡ್ ನಿಮ್ಮನ್ನ ತುಂಬಾ ಜನ ಅಡ್ಮೈರ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ತುಂಬಾ ಜನ ನಿಮ್ಮಲ್ಲಿ ಬರ್ತಾ ಇರುವಂತ ಚೇಂಜಸ್ ನ ನೀವು ನೋಡ್ತಾ ಇದ್ದೀರೋ ಇಲ್ವೋ, ಬೇರೆಯವರು ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಬರುವಂತ ಚೇಂಜಸ್ ನ ಅವರು ಗುರುತಿಸ್ತಾ ಇದ್ದಾರೆ. ನಿಮ್ಮಲ್ಲಿ ತುಂಬಾನೇ ಬದಲಾವಣೆಗಳು ಬಂದಿದೆ ಅನ್ನೋದನ್ನ ಇದು ಕ್ಲಿಯರ್ಲಿ ತೋರಿಸ್ತದೆ. ಅಂಡ್ ಜನಗಳನ್ನ ನೀವು ಮೀಟ್ ಮಾಡ್ಬೇಕಾದ್ರೆ ಯಾರು ಲೋ ವೈಬ್ರೇಷನ್ ಅಲ್ಲಿ ಇರ್ತಾರೆ, ನಿಮ್ಮ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಲ್ಲ, ಅಂಥವ್ರಿಗೆ ಬೌಂಡ್ರಿನ ಸೆಟ್ ಮಾಡ್ಲೇಬೇಕಾಗತ್ತೆ. ನಿಮ್ಮನ್ನ ಹರ್ಟ್ ಮಾಡಿ ಬಂದು ಏನೋ ಒಂದು ಬಾಯ್ಗೆ ಬಂದಿದ್ ಮಾತಾಡಿ ಸುಮ್ಮನೆ ಹಂಗೆ ಹೋಗ್ಬಿಡ್ತಾರೆ. ಆಗ ನಿಮಗೆ ಹರ್ಟ್ ಆಗಿ ಅದರಿಂದ ನೀವು ನೊಂದ್ಕೊಳ್ತೀರಾ. ಆ ರೀತಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿ ಅವ್ರನ್ನ ಇಡಬೇಕು. ನೆಗೆಟಿವ್ ಪೀಪಲ್ನ ನಿಮ್ಮ ಲೈಫ್ ನಲ್ಲಿ ಬರೋದಕ್ ಬಿಡಬೇಡಿ. ಅವರ ಜಾಗವನ್ನ ಅವ್ರಿಗೆ ತೋರಿಸಿ. ನಾಟ್ ತುಂಬಾ ಕೋಪದಲ್ಲೋ ಇದ್ರಲ್ಲೋ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಾಫ್ಟ್ಲಿ, ಲವಬಲಿ, ಹಾಯ್ ಅಂದ್ರೆ ಬಾಯ್ ಅನ್ನೋ ಲೆವೆಲ್ ಅಲ್ಲಿ ಇಟ್ಕೊಂಡು ನೆಗೆಟಿವ್ ಪೀಪಲ್ ಇಂದ ನೀವು ಅಷ್ಟು ಕಟ್ ಆಗೋದು ನಿಮಗೆ ಒಳ್ಳೇದು. ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಆ ಕನ್ಫ್ಯೂಷನ್ ಕಾರ್ಡ್ ಏನ್ ಬಂದಿತ್ತು, ಆ ಕನ್ಫ್ಯೂಷನ್ ಅನ್ನೋದು ಹೋಗಿ ಈ ಗೈಡೆನ್ಸ್ ನ ನೀವು ನಿಮ್ಮ ಲೈಫ್ ನಲ್ಲಿ ಫಾಲೋ ಮಾಡಿ ನಿಮ್ಮ ಲೈಫ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ ಅನ್ನೋದನ್ನ ತೋರಿಸ್ತದೆ. ನೀವು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಬೇಕಾದಂತ ಸ್ಟ್ರೆಂತ್, ಶಕ್ತಿ ಅನ್ನುವಂಥದ್ದು ನಿಮ್ಮ ಲೈಫ್ ನಲ್ಲಿ ನಿಮಗೆ ಇದೆ ಅನ್ನೋದನ್ನ ತೋರಿಸ್ತಿದೆ. ಆ ಧೈರ್ಯ ಕೂಡ ನಿಮ್ಮಲ್ಲಿದೆ. ನೀವು ಅನ್ಕೊಂಡಿದ್ದನ್ನ ಸಾಧಿಸುವಂತ ಧೈರ್ಯ, ಕೆಪಾಸಿಟಿ, ಆ ಶಕ್ತಿ ಎಲ್ಲವೂ ಕೂಡ ನಿಮ್ಮಲ್ಲಿದೆ. ನೀವು ಅದರ ಮೇಲೆ ಫೋಕಸ್ ಮಾಡಿ ನಿಮ್ಮನ್ನ ಹರ್ಟ್ ಮಾಡುವಂತ ಜನಗಳಿಂದ ಬೌಂಡ್ರಿ ಸೆಟ್ ಮಾಡಿ ಆದಷ್ಟು ಅವರಿಂದ ವಿತ್ ಲವ್ ಏನೆ ಅವರನ್ನ ಪ್ರೀತಿಯಿಂದ ಹಾಯ್ ಅಂದ್ರೆ ಬಾಯ್ ಅನ್ನೋ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ಅದರಿಂದ ಅಷ್ಟು ಕೆಪಾಸಿಟಿ ನಿಮ್ಗಿದೆ ಅನ್ನೋದನ್ನ ಕ್ಲಿಯರ್ಲಿ ತೋರಿಸ್ತದೆ. ಸೊ ಆನರ್ ಅಂಡ್ ನಿಮ್ಮ ಲೈಫ್ ನಲ್ಲಿ ನಿಮ್ಮ ಹತ್ರ ಈಗ ಏನೇನಿದೆ ಅದನ್ನ ನೀವು ಗೌರವಿಸಿ. ನಿಮ್ಮ ಲೈಫ್ ನಲ್ಲಿ ನಿಮ್ಮ ತಂದೆ ತಾಯಿ ಆಗಿರಬಹುದು, ನಿಮ್ಗೆ ಸ್ಪಿರಿಚುಯಲಿ ಸಹಾಯ ಮಾಡ್ತಾ ಇರುವಂತ ಗುರುಗಳಾಗಿರ್ಬಹುದು, ನಿಮ್ಗೆ
ಕರಿಯರ್ ಅಲ್ಲಿ ನಿಮ್ಗೆ ಮುಂದಕ್ಕೆ ಹೋಗೋದಕ್ಕೆ ಗೈಡೆನ್ಸ್ ಮಾಡ್ತಾ ಇರುವಂತರಾಗಿರ್ಬೋದು, ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ನಲ್ಲಿ ಏನೇ ಹೆಲ್ಪ್ ಅನ್ನೋದು ಸಿಗ್ತಿದೆ ನಿಮಗೆ, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನು ಫೆಸಿಲಿಟೀಸ್ ಇದೆ, ತಿನ್ನೋದಕ್ಕೆ 2 ಹೊತ್ತು 3 ಹೊತ್ತು ಊಟ ಚೆನ್ನಾಗಿದೆ, ಹಾಕೊಳಕ್ ಒಳ್ಳೆ ಬಟ್ಟೆ ಇದೆ ಅಂತಂದ್ರೆ ಅದನ್ನ ಗೌರವಿಸಿ, ನಿಮ್ಮ ದೊಡ್ಡವರನ್ನ ಗೌರವಿಸಿ, ಗುರು ಹಿರಿಯರನ್ನ ಗೌರವಿಸಿ, ಚಿಕ್ಕವರನ್ನ ಪ್ರೀತಿಸಿ. ನೀವು ಎಷ್ಟು ಗೌರವಿಸ್ತಾ ಹೋಗ್ತೀರಾ ನಮಗೆ ಅದು ಸಿಗ್ತಾ ಹೋಗುತ್ತೆ. ನೀವು ಒಂದ್ ಒಂದ್ ಸ್ಟಾರ್ಟಿಂಗ್ ನಲ್ಲಿ ಇದು ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿ ಸ್ವಲ್ಪ ಹಂಗೆ ಲೋ ಹೋಗಿ ಮತ್ತೆ ತುಂಬಾ ಹೈ ಫ್ರೀಕ್ವೆನ್ಸಿ ಪೀಪಲ್ ನೀವು ಅನ್ನೋದನ್ನ ತೋರಿಸ್ತಿದೆ. ತುಂಬಾನೇ ಹ್ಯಾಪಿ ಅಂಡ್ ತುಂಬಾ ಸಾಫ್ಟ್ ಎನರ್ಜಿ ಫೀಲ್ ಆಗ್ತಿದೆ ನನಗೆ. ತುಂಬಾ ಒಳ್ಳೆ ವ್ಯಕ್ತಿ ನೀವು ಅನ್ನೋದನ್ನ ತೋರಿಸ್ತಿದೆ. ಅದರಿಂದಾನೇ ಧೈರ್ಯ, ಶಕ್ತಿ, ಕರೇಜ್ ಅನ್ನೋದು ನಿಮಗೆ ಪದೇ ಪದೇ ಇಲ್ಲಿ ಆ ಸ್ಟ್ರೆಂತ್ ಅನ್ನೋದು ನನಗೆ ಫೀಲ್ ಆಗ್ತಿದೆ ಆಕ್ಚುಲಿ. ಅಷ್ಟು ಧೈರ್ಯ ಇದೆ ನಿಮ್ಗೆ. ಆ ಧೈರ್ಯವನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಿ, ಇವನ್ ಗೈಡೆನ್ಸ್ ಅನ್ನೋದು ಏನಕ್ಕೆ ಸಿಗತ್ತೆ ಅಂದ್ರೆ ನಮಗೆ ಗೊತ್ತಿಲ್ದಲೆ ಯಾವ ಒಂದು ಸ್ಟೆಪ್ಸ್ ನ ನಾವು ತಗೊಳ್ಳೋದ್ರಿಂದ, ಯಾವ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನಮ್ಮಲ್ಲಿ ಇರೋದನ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆ ಒಂದು ಚೇಂಜಸ್ ಅನ್ನೋದು ಬರುತ್ತೆ ಅನ್ನುವಂಥದ್ದನ್ನ ತೋರ್ಸುತ್ತೆ. ಬೇಕಾಗೇ ಆಗತ್ತೆ. ಯಾಕೆಂದ್ರೆ ನಾವ್ ಎಷ್ಟು ಗೊತ್ತಿದೆ ಅಂತಂದ್ರೂ ಕಲ್ತಿರೋದು ಸಾಸಿವೆ ಎಷ್ಟು ಕಲಿಬೇಕಾದದ್ದು ಬೆಟ್ಟದಷ್ಟು ಅನ್ನೋದನ್ನ ನಾವ್ ಯಾವಾಗ ಕ್ಲಿಯರ್ಲಿ ತಲೆಯಲ್ಲಿ ಇಟ್ಕೋತೀವಿ, ನಾವ್ ಎಷ್ಟೇ ಕಲಿದ್ರೂ ಅದು ಸಾಸಿವೆ ಅಷ್ಟೇ, ಕಲಿಬೇಕಾಗಿರೋದು ಬೆಟ್ಟದಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಕಲಿತಾ ಹೋದಾಗೆ ಆ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಇದೆ ಅನ್ನೋದನ್ನ ತೋರಿಸ್ತಿದೆ. ಕಲಿಯುವಂತ ಒಂದು ಹಂಬಲ ಅನ್ನೋದನ್ನ ತೋರಿಸ್ತಿದೆ. ಸೊ ರಿಯಲಿ ಯು ಆರ್ ವೆರಿ ಹೈ ಫ್ರೀಕ್ವೆನ್ಸಿ ಜನ ಇದನ್ನ ನೀವು ಪೈಲ್ 2 ನ ಚೂಸ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ರಿಯಲಿ ರೀಡಿಂಗ್ ಮಾಡಿ ನನಗೆ ತುಂಬಾ ಪಾಸಿಟಿವ್ ಫೀಲ್ ಆಗ್ತಿದೆ. ಆಲ್ ದ ಬೆಸ್ಟ್. ಆಕ್ಚುಲಿ ಸಿಕ್ಕಿರುವಂತಹ ಗೈಡೆನ್ಸ್ ನ ಫಾಲೋ ಮಾಡಿ ನಿಮ್ ಲೈಫ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿ, ಸಕ್ಸಸ್ ಅನ್ನೋದು ನಿಮ್ ಬೆನ್ ಹತ್ಕೊಂಡ್ ಬರುತ್ತೆ. ನಿಜವಾಗ್ಲೂ ನನ್ಗೆ ಅದು ಫೀಲ್ ಆಗ್ತಿದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಹೆಲೋ ಪೈಲ್ 3, ಯಾರು ಪೈಲ್ 3 ಚೂಸ್ ಮಾಡಿದೀರಾ, ಇದು ನಿಮ್ಮ ಹೀಲಿಂಗ್, ನಿಮ್ಮ ರೀಡಿಂಗ್. ಸಾರಿ, ಫಸ್ಟೇ ಹೀಲಿಂಗ್ ಅನ್ನೋಂಥ ವರ್ಡ್ ಬಂತು. ಚೆನ್ನಾಗಿ ರೆಸ್ಟ್ ಮಾಡಿ. ಆದಷ್ಟು ನಿಮ್ಮ ಹೀಲಿಂಗ್ ಅನ್ನೋದು ಕಂಪ್ಲೀಟ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ತುಂಬಾನೇ ಇಂಟ್ರೆಸ್ಟ್ ಇದೆ. ಪ್ರತಿ ಒಂದ್ರಲ್ಲೂ ನಿಮಗೆ ಕಲಿಯೋದಕ್ಕೆ ಉತ್ಸಾಹ ಅನ್ನೋದನ್ನ ತೋರಿಸ್ತಿದೆ. ಅಂಡ್ ನಾನು ಲೈವ್ ಶಫಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೇಟ್ ಮಾಡಿ ನೀವು ರೀಡಿಂಗ್ ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಕಾರ್ಡ್ಸ್ ಹೇಗೆ ಬರುತ್ತೆ, ರೀಡಿಂಗ್ಸ್ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ನಿಮಗೆ ಬರುವಂತ ಮೆಸೇಜಸ್, ಗೈಡೆನ್ಸ್ ಏನಂತ ನೋಡೋಣ. ಸೊ ನೀವು ಸ್ವಲ್ಪ ಫೈನಾನ್ಷಿಯಲಿ ನಿಮ್ಮ ಗ್ರೋತ್ಗೋಸ್ಕರ ನೀವು ಆದಷ್ಟು ನಿಮ್ಮ ಕೈಯಲ್ಲಾದಂತ ಸಹಾಯವನ್ನ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಅಂಡ್ ಸಹಾಯ ಮಾಡ್ಬೇಕಾದ್ರೂ ಸಹ ಅರ್ಹತೆ, ಯೋಗ್ಯತೆ ಇರೋರ್ಗೆ, ನಿಜವಾಗ್ಲೂ ನೀಡಿ ಪೀಪಲ್, ಯಾರು ನಿಜವಾಗ್ಲೂ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡಿ ಅನ್ನೋದನ್ನ ತೋರಿಸ್ತಿದೆ. ಅಂಡ್ ನೀವು ನಿಮ್ಮ ಹೀಲಿಂಗ್ ಮೇಲೆ ಡೀಪ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ಕೂಡ ತೋರಿಸ್ತಿದೆ. ಯಾಕೆಂದ್ರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ, ನಾನು ಲೈವ್ ಶಫಲ್ ಮಾಡ್ತಾ ಇರೋದ್ರಿಂದ ಕಾರ್ಡ್ಸ್ ಬಿದ್ದಾಗೆ ಮೆಸೇಜಸ್ ಅನ್ನೋದು ಚೇಂಜ್ ಆಗ್ತದೆ. ನಿಮಗೆ ಯಾವ ಮೆಸೇಜಸ್ ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ನೀವು ನೀಡಿ ಪೀಪಲ್ಗೆ ಸಹಾಯ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ಲಿ, ತುಂಬಾ ಶ್ರೀಮಂತರಾಗುವಂತ ಒಂದು ಇದನ್ನ ತೋರಿಸ್ತಿದೆ. ಮೇ ಬಿ ನಿಮಗೆ ನಿಮ್ಮ ಒಂದು ಪೇರೆಂಟ್ಸ್ ಇಂದ ಅಥವಾ ಆನ್ಸಿಸ್ಟರ್ಸ್ ಇಂದ, ಅಂದ್ರೆ ಆಸ್ತಿ ಅನ್ನೋದು ಬರಬಹುದು ನಿಮ್ಮ ವಂಶದಿಂದ, ಅಥವಾ ನಿಮಗೆ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಾಗಿರಬಹುದು, ನಿಮ್ಮ ಖರ್ಚಿಗಿಂತ ಹೆಚ್ಚಿನ ಸಂಪಾದನೆ ನಿಮಗೆ ಸಿಗುವಂತಹದ್ದಾಗಿರಬಹುದು,
ಅಂಥ ಒಂದು ಚಾನ್ಸಸ್ ಅನ್ನೋದು ನಿಮಗೆ ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಶಕ್ತಿ ಅನುಸಾರನೇ ಸಹಾಯ ಮಾಡಿ. ಫೈನಾನ್ಷಿಯಲಿ ನಮ್ಗೇನೇ ಬೇಕು ಅಂದ್ರೂ ಸಹ ಅದನ್ನ ಕೊಡ್ಬೇಕಾಗತ್ತೆ. ಸೊ ಆದ್ರಿಂದ ಫೈನಾನ್ಷಿಯಲಿ ಯಾರಿಗೆ ಅವಶ್ಯಕತೆ ಇದೆ, ನಿಮ್ ಕಣ್ಮುಂದೆನೆ ಯಾರಾದ್ರೂ ಕಷ್ಟದಲ್ಲಿ ಇದ್ರು ಅಂತಂದ್ರೆ ಅಂಥವ್ರಿಗೆ ಖಂಡಿತ ಸಹಾಯ ಮಾಡಿ. ಅದರಿಂದ ನಿಮ್ಮ ಫೈನಾನ್ಸ್ ಅನ್ನೋದು ಖಂಡಿತ ತುಂಬಾ ಹೈ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ಖರ್ಚಿಗಿಂತ ಹೆಚ್ಚಿನ ಸಂಪಾದನೆ ಅನ್ನೋದು ನಿಮಗೆ ಸಿಗತ್ತೆ. ಮೇನ್ಲಿ ನಾನು ಈ ಕಾರ್ಡ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ, ತುಂಬಾ ಆನ್ಶಿಯಸ್ ಇದ್ದೀರಾ, ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ಅನ್ನೋದನ್ನ ತೋರಿಸ್ತಿದೆ. ಯಾಕೆಂದ್ರೆ ಫಸ್ಟ್ ಕಾರ್ಡು ರೆಸ್ಟ್ ಮಾಡೋದಿದೆ, ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅನ್ನೋದನ್ನ ತೋರಿಸ್ತೀನಿ. ನಾನು ಅದಕ್ಕೋಸ್ಕರ ಈ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಇದು ಕ್ಲಿಯರ್ ಮೆಸೇಜ್ ಇವ್ರಿಗೆ ಹೌದಾ ಅಲ್ವಾ ಅಂತ. ಎಸ್, ನೀವು ನಿಮ್ಮ ನಿದ್ದೆಯನ್ನ ಪೂರ್ತಿ ಮಾಡ್ತಾ ಇಲ್ಲ, ಸಮಥಿಂಗ್ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಸೊ ಎಸ್, ಲೈಫ್ ನಲ್ಲಿ ಸ್ವಲ್ಪ ಚಾಲೆಂಜಸ್ ಅನ್ನೋದಿದೆ, ಆದರೆ ನೀವು ಅದನ್ನೆಲ್ಲ ಮೀರಿ ಹೋಗುವಂತ ಶಕ್ತಿ ನಿಮ್ಮಲ್ಲಿದೆ. ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ಯಾರಾದ್ರೂ ನಿಮ್ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದಾಗ ಮೇ ಬಿ ನೀವು ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ, ಅಥವಾ ಮಾತಾಡ್ಕೊಳ್ಳಿ ಬಿಡು ನನ್ಗೇನು ಅಂತ ಅನ್ಕೊಂಡು ಆ ಮಾತುಗಳನ್ನ ನೀವು ತುಂಬಾ ಒಳಗ್ ತಗೊಳ್ತಾ ಇದ್ದೀರಾ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾ ಇಲ್ಲ, ಆ ಮಾತನ್ನ ಮನ್ಸಿಗೆ ಹಾಕೊಳ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಬಟ್ ಇದರಿಂದ ಎಲ್ಲ ನಾನು ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಮೇಲೆ ಸಹ ನೀವು ವರ್ಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೀಲಿಂಗ್ ಅನ್ನೋದನ್ನು ಕೂಡ ತೋರಿಸ್ತಿದೆ. ಖಂಡಿತ ನಿಮ್ಮ ಒಂದು ಒಳ್ಳೆ ಪ್ರಯತ್ನಗಳು ನಿಮ್ಮ ಲೈಫ್ನಲ್ಲಿ ಏನ್ ಮಾಡಿದೀರಾ, ಒಳ್ಳೆ ಕೆಲಸಗಳೇನ್ ಮಾಡಿದೀರಾ, ನಿಮ್ಮ ಒಳ್ಳೆತನಕ್ಕೆ ಬೇಕಾದಂತ ಒಂದು ಚೇಂಜಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರ್ತಿದೆ ಅನ್ನೋದನ್ನ ತೋರಿಸ್ತಿದೆ. ನಾವು ತುಂಬಾ ಕೂಗಾಡಿ ಕಿರ್ಚಾಡಿ ಯಾರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗಂತ ಯಾರಾದ್ರೂ ನಮ್ಮನ್ನ ಅವಮಾನ ಆಗೋ ಹಂಗೆ ಮನೆಯವರಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಸ್ವಾಭಿಮಾನ ಅನ್ನೋದನ್ನ ಮುಂದೆ ಇಡ್ಲೇಬೇಕಾಗತ್ತೆ. ನಿಮ್ಮ ಸ್ವಾಭಿಮಾನಕ್ಕೆ ಹರ್ಟ್ ಆಗೋಂಗೆ ಯಾರೇ ಮಾತಾಡೋರು ಸಹ ಕೂಗಾಡದಲೆ ಕಿರ್ಚಾಡದಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಅವ್ರಿಗೆ ಹೇಳಿ. ವೇಟ್, ಇನ್ನ ನೀವು ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ನಾನು ರೆಡಿ ಇಲ್ಲ, ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ಅದನ್ನ ನೀವು ಹರ್ಟ್ ಮಾಡಿದಾಗ ನಾನು ನಿಮಗೆ ತಿರುಗಿಸ್ ಮಾತಾಡ್ತೀನಿ, ನೀವು ಮಾಡೋದನ್ನ ತಪ್ಪು ಅಂತ ಹೇಳ್ತೀನಿ, ಸ್ಟಾಪ್ ಇಟ್, ನಿಲ್ಸಿ ಅಂತ ಹೇಳ್ತೀನಿ, ನನ್ನ ಹತ್ರ ಮಾತಾಡ್ಬೇಕಾದ್ರೆ ನೀವು ಸ್ವಲ್ಪ ಜಾಗ್ರತೆಯಿಂದ ಮಾತಾಡಿ ಅನ್ನೋ ಅಂತ ಒಂದು ಲೈನ್ ಅವ್ರಿಗೆ ಹೇಳಿ. ನಿಮ್ಮ ಸ್ಥಾನ ಇಲ್ಲಿವರೆಗೂ ಇದೆ, ನೀವು ಇಷ್ಟು ಮಾತ್ರನೇ ಮಾತಾಡಬಹುದು, ಅದನ್ನ ಮೀರಿ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ, ನಾನು ಅದಕ್ಕೆ ಆಸ್ಪದ ಕೊಡಲ್ಲ ಅನ್ನೋಂಥ ಕ್ಲಿಯರ್ ಆಗಿ ನೀವು ಅವ್ರಿಗೆ ಹೇಳ್ಬೇಕು. ಮೂಡ್ ಸ್ವಿಂಗ್ಸ್ ನಿಮ್ಗೆ ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಹೀಲಿಂಗ್ ನ ಅವಶ್ಯಕತೆ ಇದೆ ನಿಮ್ಗೆ. ಸೊ ಏಂಜಲ್ಸ್ ನಿಮ್ಗೆ ಆಲ್ರೆಡಿ ಗೈಡೆನ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಆ ಗೈಡೆನ್ಸ್ ಮೇಲೆ ಫೋಕಸ್ ಮಾಡಿ. ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನೀವು ಮೆಡಿಟೇಷನ್ ಮಾಡೋದಾಗಿರ್ಬಹುದು. ಅಂಡ್ ನಿಮ್ಮ ಮೂಡ್ ಸ್ವಿಂಗ್ಸ್ ಹೆಂಗಿದೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ತುಂಬಾ ಹ್ಯಾಪಿಲಿ ಇದ್ರೆ ಇದ್ದಕ್ಕಿದ್ದಂಗೆ ತುಂಬಾ ಸ್ಯಾಡ್ ಫೀಲ್ ಮಾಡ್ತೀರಾ ಅನ್ನೋದನ್ನ ಕೂಡ ತೋರಿಸ್ತದೆ. ಅಂಡ್ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ, ತುಂಬಾ ಎಮೋಷನಲಿ ಬರ್ಡನ್ಸ್ ನ ಇದ್ ಮಾಡ್ತಾ ಇದ್ದೀರಾ, ತುಂಬಾ ಎಮೋಷನಲಿ ಹರ್ಟ್ ಆಗಿದ್ದೀರಾ ಅನ್ನೋದು ಇಲ್ಲಿ ಕ್ಲಿಯರ್ಲಿ ತೋರಿಸ್ತದೆ. ಖಂಡಿತ ನೀವು ನಿಮ್ಮ ಹೀಲಿಂಗ್ ಮೇಲೆ ವರ್ಕ್ ಮಾಡಿ. ಇನ್ನ ಏನೇನ್ ಗೈಡೆನ್ಸ್ ಸಿಕ್ಕತ್ತೆ ನೋಡೋಣ. ತುಂಬಾ ಎಮೋಷನಲಿ ಹರ್ಟ್ ಆಗ್ತಾ ಇದ್ದೀರಾ, ತುಂಬಾನೇ ನೆಗೆಟಿವ್ ಥಾಟ್ಸ್, ಹಿಂಗಂದ್ರೆ ಹಿಂಗೆ, ಹಿಂಗಾಗೋದ್ರೆ ಏನ್ ಮಾಡೋದು ಅನ್ನೋಂಥ ಭಯ ಕೂಡ ಇಲ್ಲಿ ತೋರಿಸ್ತದೆ. ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ, ತುಂಬಾ ಅಂದ್ರೆ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ 3-4 ಕಾರ್ಡ್ ಬಂದಿದೆ ಆಲ್ರೆಡಿ. ನೀವು ತುಂಬಾನೇ ಆಂಕ್ಷಿಯಸ್ ಇದ್ದೀರಾ, ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ, ನೋವು ದುಃಖದಲ್ಲಿ ಇದ್ದೀರಾ ಅಂತ. ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಿ. ಎಮೋಷನ್ ಮೇಲೆ ವರ್ಕ್ ಮಾಡೋದ್ರಿಂದ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಯಾರು ಏನೇ ಹೇಳಿದ್ರು ಸಹ ನಮ್ಗೆ, ನಾವು ಎಷ್ಟೇ ಪ್ರೀತಿಸುವಂತ ವ್ಯಕ್ತಿ ಆಗಿರಬಹುದು,
ಅವರೇ ಆದ್ರೂ ಸಹ ನಮಗೆ ಅವಮಾನ ಮಾಡೋ ತರನೋ, ನಮಗ್ ನೋವಾಗೋ ತರನೋ ಆ ರೀತಿಯಲ್ಲಿ ಮಾತಾಡಿದಾಗ ಅವರ ಮಾತುಗಳನ್ನು ಕೂಡ ನಾವು ತಗೊಳ್ಬಾರ್ದು, ಅವ್ರನ್ನ ಇಗ್ನೋರ್ ಮಾಡ್ಬೇಕು ಅನ್ನೋ ಅಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿ ಒಂದು ಸಂಬಂಧದಲ್ಲೂ, ಪ್ರತಿ ಒಂದು ವ್ಯಕ್ತಿಯ ಮೇಲೂ ಸಹ ಅವರ ಒಂದು ಲಿಮಿಟೇಷನ್ಸ್ ಏನಿದೆ ಅದನ್ನ ನಾವು ಅವ್ರಿಗೆ ತೋರಿಸ್ಲೇಬೇಕಾಗತ್ತೆ. ಅದನ್ನ ಮೀರಿ ಮಾತಾಡಬಾರ್ದು ಅನ್ನೋಂಥದ್ದು. ಈವನ್ ಮ್ಯೂಸಿಕ್, ಹಾಡುಗಳು ಕೇಳೋದ್ರಿಂದ, ಒಳ್ಳೊಳ್ಳೆ ಸಾಫ್ಟ್ ಮ್ಯೂಸಿಕ್ ಕೇಳೋದ್ರಿಂದ ನಿಮಗೆ ಹೀಲಿಂಗ್ ಅನ್ನೋದು ಸಿಗತ್ತೆ. ಹೀಲಿಂಗ್ ಅನ್ನೋದು ಒಳ್ಳೊಳ್ಳೆ ಹಾಡು ಕೇಳಿ, ಒಳ್ಳೊಳ್ಳೆ ಲಿರಿಕ್ಸ್ ಇರುವಂತ ಹಾಡು ಕೇಳಿ, ಲವ್ ಸಾಂಗ್ಸ್ ಕೇಳಿ, ದೇವರ ಹಾಡುಗಳು ಕೇಳಿ. ಇದೆಲ್ಲ ನಿಮ್ಮ ಒಂದು ಆ ಒಂದು ನಿದ್ರಾಹೀನತೆ, ರಾತ್ರಿ ಎಲ್ಲ ನಿದ್ದೆ ಬರ್ದಲ್ಲೇ ಇರೋ ಪ್ರಾಬ್ಲಮ್ ಇದೆ, ಮತ್ತೆ ನಿಮ್ಮ ಮೂಡ್ ಸ್ವಿಂಗ್ಸ್ ಏನಿದೆ, ನೆಗೆಟಿವ್ ಥಾಟ್ಸ್ ಏನಿದೆ, ಇದರಿಂದ ಎಲ್ಲ ನೀವು ಹೊರಗೆ ಬರೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಆದಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿ, ಮೆಡಿಟೇಷನ್ ಮಾಡಿ. ಒಳ್ಳೊಳ್ಳೆ ಹೀಲಿಂಗ್ ಮ್ಯೂಸಿಕ್ ಅಂತಾನೆ ಬರುತ್ತೆ, ಅದನ್ನ ಹಾಕೊಂಡು ಮೆಡಿಟೇಷನ್ ಮಾಡಿ. ಆದಷ್ಟು ಹೈ ವೈಬ್ರೇಷನ್ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪಾರ್ಕಲ್ಲಿ ವಾಕ್ ಮಾಡೋದಾಗಿರ್ಬೋದು, ಹೈ ವೈಬ್ರೇಷನ್ ಇರೋ ಅಂಥ ಕೆಲಸಗಳನ್ನ ಮಾಡೋದ್ರಿಂದ, ಬೆಳಗ್ಗೆ ಸೂರ್ಯ ಎಳೆ ಬಿಸಿಲು ಇದ್ದಾಗ ವಾಕ್ ಮಾಡೋದಾಗಿರ್ಬೋದು, ಅದು ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಇದೆಲ್ಲ ನಮ್ಮ ಓರಾದಲ್ಲಿ ಆ ಪಾಸಿಟಿವ್ ಚೇಂಜಸ್ ಅನ್ನೋದು ತರುತ್ತೆ. ಹೀಲಿಂಗ್, ನಾವು ಕಂಪ್ಲೀಟ್ಲಿ ಹೀಲ್ ಆಗೋದಕ್ಕೆ ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಿದೆ. ಓಕೆ, ನಿಮ್ಮ ಲೈಫ್ನಲ್ಲಿ ಈ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಏನಿತ್ತು ಅದರಿಂದ ಖಂಡಿತ ನಿಮಗೆ ಆ ಪಾಸಿಟಿವ್ ಶಿಫ್ಟ್ ಅನ್ನೋದು ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಚೇಂಜಸ್, ನಿಮ್ಮ ಲೈಫ್ನಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ, ಕ್ಲಿಯರ್ಲಿ ತೋರಿಸ್ತಿದೆ. ನೋವು, ದುಃಖ ಏನಿತ್ತು ಅದರಿಂದ ನೀವು ಹೊರಗೆ ಬರ್ತೀರಾ ಅನ್ನೋದನ್ನ ತೋರಿಸ್ತಿದೆ. ನಿಮಗೆ ಇಷ್ಟ ಆಗುವಂಥ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ. ಕ್ರಿಸ್ಟಲ್ಸ್ ಸಹ ನಿಮಗೆ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೇಮ್ ಹೈ ವೈಬ್ರೇಷನ್ ಅಲ್ಲಿ ಇರುವಂಥದ್ದು ಕ್ರಿಸ್ಟಲ್ಸ್ ಯೂಸ್ ಮಾಡೋದಿರಬಹುದು. ಗಾಳಿಯಲ್ಲಿ ಓಡಾಡಿ, ನಿಮ್ಮ ಮನೆ ಹತ್ರ ಪಾರ್ಕ್ ಇದ್ರೆ ವಾಕಿಂಗ್ ಹೋಗಿ, ಜಾಗಿಂಗ್ ಮಾಡಿ, ಡಾನ್ಸ್ ಮಾಡಿ, ಇಂಥದ್ದೆಲ್ಲ ಮಾಡೋದ್ರಿಂದ ನಿಮಗೆ ಹೀಲಿಂಗ್ ಅನ್ನೋದಾಗತ್ತೆ. ಎಮೋಷನಲಿ ನೀವು ತುಂಬ ಹರ್ಟ್ ಆಗಿರೋದ್ರಿಂದ ಆದಷ್ಟು ವಾಟರ್ ಬಾಡೀಸ್ ಎಲ್ಲಿರುತ್ತೆ ಅಂದರೆ ನದಿ, ಕೆರೆ, ಸಮುದ್ರ, ಜಲಪಾತ, ನೀರು ಹರಿಯೋವಂಥದ್ದಾಗಿರಬಹುದು, ನೀರು ಹರಿಯೋವಂಥ ಮ್ಯೂಸಿಕ್ನ ಕೇಳೋವಂಥದ್ದಾಗಿರ್ಬೋದು. ಮಲಗಬೇಕಾದ್ರೆ ನೀರು ಹರಿಯೋವಂಥ ಮ್ಯೂಸಿಕ್ನ ಕೇಳಿಕೊಂಡು ಮಲಗ್ರಿ. ನಿಮ್ಮ ಆ ನಿದ್ದೆ ಏನು ಬರ್ತಾ ಇಲ್ಲ, ಈ ಪ್ರಾಬ್ಲಮ್ ಆದಷ್ಟು ಬೇಗ ನಿಮಗೆ ಸಾಲ್ವ್ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೀರು ಹರಿಯುವಂಥ ಮ್ಯೂಸಿಕ್ ಅಂತ ಹೇಳಿ. ಆ ನೀರು ಹರಿಯುವಂಥದ್ದು ರಿಯಲಿ ನಮ್ಮ ಒಳಗೆ, ನಮ್ಮ ಎನರ್ಜೀಸ್ ಅಲ್ಲಿ ಎಷ್ಟು ಚೇಂಜಸ್ ಅನ್ನೋದು ಮಾಡುತ್ತೆ ಅಂತಂದ್ರೆ, ಎಮೋಷನಲಿ ಹೀಲ್ ಆಗ್ತೀವಿ. ಬರ್ತಾ ಬರ್ತಾ ಚೆನ್ನಾಗಿ ಆ ಮ್ಯೂಸಿಕ್ ಕೇಳ್ತಾ 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 ಹಂಗೆ ನೀವು ಮಲ್ಗೋದನ್ನ ರೂಢಿ ಮಾಡ್ಕೊಂಡ್ರೆ ಸಬ್ಕಾನ್ಶಿಯಸ್ಲಿ ನಿಮ್ಮ ಎಮೋಷನಲಿ ಏನ್ ಹರ್ಟ್ ಆಗಿದ್ದೀರಾ ಅದು ನಿಮಗೆ ಹೀಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈವನ್ ನಿಮಗೆ ಯಾರೋ ಏನೋ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಬೈಯೋದಾಗಿರ್ಬೋದು, ನಿಮ್ಮನ್ನ ಕೀಳಾಗಿ ಮಾತಾಡೋದಾಗಿರ್ಬೋದು, ನಿಮ್ಮನ್ನ ತುಚ್ಛವಾಗಿ ನೋಡೋದಾಗಿರ್ಬೋದು, ಆ ಥರದ್ದು ಏನೋ ಆಗ್ತದೆ ನಿಮ್ಮ ಲೈಫ್ನಲ್ಲಿ, ಆದ್ರೆ ನೀವು ಮಾತಾಡ್ತಾ ಇಲ್ಲ ಅನ್ನೋದನ್ನ ತೋರಿಸ್ತದೆ. ನೀವು ನಿಮಗೋಸ್ಕರ ನೀವು ನಿಂತ್ಕೊಳ್ಬೇಕು. ಆಲ್ರೆಡಿ ಈ ಮೆಸೇಜ್ನ ನಾನು ಇದೇ ರೀಡಿಂಗ್ ಅಲ್ಲಿ 3ನೇ ಸಲ ಹೇಳಿದ್ದೀನಿ. ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳೇಬೇಕು. ಯಾವತ್ತು ನಮಗೋಸ್ಕರ, ನಮ್ಮ ನ್ಯಾಯಕ್ಕೋಸ್ಕರ ನಾವೇ ನಿಂತ್ಕೊಳ್ಬೇಕು. ದೇವರು ಸಹ ನಮಗೆ ಸಹಾಯ ಮಾಡೋದು ನಮಗೋಸ್ಕರ ನಾವು ನಿಂತಾಗ ಮಾತ್ರ. ಇವನ್ ನಿಮ್ಮ ಒಂದು ಲೈಫ್ನಲ್ಲಿ ಚೇಂಜಸ್ ಬರೋದಕ್ಕೆ ಇನ್ನೊಂದು ನಿಮಗೆ ಮೆಸೇಜ್, ಆದಷ್ಟು ನಿಮ್ಮ ಮನೆ ಹತ್ರ ಪ್ರಾಣಿಗಳು ಯಾವ್ದಿರತ್ತೆ, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅದಕ್ಕೆ ಹಾಲು, ಬಿಸ್ಕೆಟ್ಟು, ಬನ್ನು ಇಂಥದ್ದು ಹಾಕೋದು, ಇಂಥದನ್ನೆಲ್ಲ ಮಾಡೋದ್ರಿಂದ, ಅಥವಾ ಇರುವೆಗೆ ಹೊರಗಡೆ ತುಳಸಿ ಕಟ್ಟೆಯಲ್ಲಿರುತ್ತೆ, ಗಿಡಗಳೆಲ್ಲಿರುತ್ತೆ, ಒಂದೆರಡು ಚಿಟಿಕೆ ಸಕ್ಕರೆ ಹಾಕಿದ್ರೆ ಅಲ್ಲಿ ಇರುವೆಗಳು ಬಂದು ತಿನ್ನೋದ್ರಿಂದ ನಮ್ಮ ನೆಗೆಟಿವ್ ಕರ್ಮಗಳೇನಿರುತ್ತೆ ಅದೆಲ್ಲ ಕ್ಲಿಯರ್ ಆಗಿ ಹೀಲ್ ಆಗೋದಕ್ಕೆ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಂಥ ಒಂದು ಸಣ್ಣ ಸಣ್ಣ ಚೇಂಜಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಮಾಡೋದ್ರಿಂದ ಗ್ರ್ಯಾಜುಯಲಿ ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆಗಿರುವಂಥದ್ದಿರ್ಬೋದು,
ನೀವು ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೊಂಡು ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನೀವು ಮಾತಾಡುವಂಥದ್ದಾಗಿರಬಹುದು. ನಿಮ್ಮನ್ನ ಯಾರೋ ಏನೋ ಬಂದು ಏನೋ ನಿಮ್ಮನ್ನ ತುಂಬಾ ಕೀಳಾಗಿ ನೋಡಿ ತುಚ್ಛವಾಗಿ ಮಾತಾಡಿ ಹೋಗೋದನ್ನ ನೀವು ನಿಲ್ಸಿ ನಿಮ್ಗೋಸ್ಕರ ನೀವು ಮಾತಾಡುವಷ್ಟು ಕೆಪಾಸಿಟಿ ನಿಮಗ್ ಬರುತ್ತೆ. ಈ ಒಂದು ಚೇಂಜಸ್‌ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಮೇನ್ಲಿ ನಿಮ್ಗೆ ಮಲಗ್ಬೇಕಾದ್ರೆ ನೀರು ಹರಿಯುವಂಥ ವಾಟರ್ ಫ್ಲೋಯಿಂಗ್ ಹೀಲಿಂಗ್ ಮ್ಯೂಸಿಕ್ ಅಂತ ನೀವು ಯೂಟ್ಯೂಬ್‌ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನ ಕೇಳ್ತಾ ಕೇಳ್ತಾ ಪ್ರತಿದಿನ ಮಲ್ಗೋದನ್ನ ರೂಢಿ ಮಾಡ್ಕೊಳ್ಳಿ. ಕೇಳ್ತಾ ಕೇಳ್ತಾ ನಿಜವಾಗ್ಲೂ ಹೆಂಗ್ ನಿದ್ದೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ನಿಮ್ಗೆ ಈ ನಿದ್ದೆ ಇಲ್ದಲೇ ಇರುವಂಥ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗತ್ತೆ ಅನ್ನೋದನ್ನ ತೋರಿಸ್ತದೆ. ನಿಮಗೆ ಯಾರ್ದಾದ್ರೂ ಸಹಾಯದ ಅವಶ್ಯಕತೆ ಇದ್ರೆ ಖಂಡಿತ ಸಹಾಯ ಕೇಳಿ. ನಿಮಗೆ ನಿಮ್ ಕೈಯಲ್ಲಿ ಯಾರಿಗಾದ್ರೂ ಸಹಾಯ ಮಾಡಕ್ಕಾದ್ರೆ ಖಂಡಿತ ಅವ್ರಿಗೆ ಸಹಾಯ ಮಾಡಿ. ಅದರಿಂದ ಕೂಡ ವೈಬ್ರೇಷನ್ ಅನ್ನೋದು ಹೈ ಆಗತ್ತೆ ಅಂಡ್ ನಿಮ್ಮ ಒಂದು ಹೀಲಿಂಗ್ ಇನ್ನೂ ಫಾಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನೀವು ಏನು ಕರಿಯರ್ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಆದಷ್ಟು ಆರ್ಗ್ಯಾನಿಕ್ ಆಗಿರಬಹುದು, ಪ್ರಾಡಕ್ಟ್ಸ್‌ನ ಯೂಸ್ ಮಾಡೋದಾಗಿರಬಹುದು, ಪ್ಲಾಸ್ಟಿಕ್‌ನ ಆದಷ್ಟು ಕಡಿಮೆ ಯೂಸ್ ಮಾಡುವಂಥದ್ದಾಗಿರಬಹುದು. ನಮ್ಮ ಒಂದು ಪ್ರಕೃತಿಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಪ್ರಕೃತಿಗೆ ಸಹಾಯ ಆಗೋ ಹಾಗೆ ನಾವು ನಮ್ಮ ಲೈಫನ್ನ ನಾವು ಚೇಂಜ್ ಮಾಡ್ಕೊಂಡಾಗ ಇದು ಕೂಡ ನಮ್ಗೆ ಒಂದು ಹೀಲಿಂಗೇ ಆಗತ್ತೆ. ನಾವು ಪ್ರಕೃತಿಗೆ ಡೈರೆಕ್ಟ್ಲಿ ಸಹಾಯ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಾವು ಅಂದ್ರೆ ಪ್ರಕೃತಿಯನ್ನೇ ಕಾಪಾಡ್ಕೊಳ್ಳುವಂತ ಸಹಾಯ ಕೆಲಸಗಳನ್ನ ನಾವು ಮಾಡೋದ್ರಿಂದ ಪ್ರಕೃತಿಯ ವೈಬ್ರೇಷನ್ ಅನ್ನೋದು ತುಂಬಾ ಹೈ. ಆದ್ರಿಂದ ನಮ್ಗೆ ಯೂನಿವರ್ಸ್ ಇಂದ ಪ್ರಕೃತಿಯಿಂದ ನಮ್ಗೆ ಸಹಾಯ ಅನ್ನೋದು ಸಿಗುತ್ತೆ. ಇದೆಲ್ಲ ಮ್ಯಾಜಿಕಲ್ ವರ್ಡ್ಸ್ ಆಕ್ಚುಲಿ. ತುಂಬಾನೇ ಚೇಂಜಸ್ ಅನ್ನೋದು ಬರುತ್ತೆ ಇದರಿಂದ. ಟೆಸ್ಟ್ ಲೈಫ್‌ನಲ್ಲಿ ಸ್ಪಿರಿಚುವಲ್ ಪಾತಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು ಪರೀಕ್ಷೆಗಳನ್ನೋದು ಪ್ರತಿ ಒಬ್ರಿಗೂ ಬರುವಂಥದ್ದೇ. ಸೊ ಇದು ನಿಮ್ಮ ಪರೀಕ್ಷೆಯ ಟೈಮ್ ಅನ್ನೋದನ್ನ ತೋರಿಸ್ತದೆ. ಪರೀಕ್ಷೆ ಯಾವಾಗ್ಲೂ ಟಫ್ ಆಗಿರುತ್ತಲ್ವಾ, ಪರೀಕ್ಷೆಯಲ್ಲಿ ಪಾಸ್ ಆಗ್ಲೇಬೇಕಾಗತ್ತೆ. ಪರೀಕ್ಷೆ ಟೈಮನ್ನ ಆದಷ್ಟು ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮನ್ನ ಹರ್ಟ್ ಮಾಡಿದವ್ರನ್ನು ಸಹ ನೀವು ಹೇಟ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಆದಷ್ಟು ಪ್ರೀತಿಯಿಂದಾನೇ ಅವರನ್ನ ಬಿಟ್ಕೊಡಿ ಅನ್ನೋದನ್ನ ತೋರಿಸ್ತದೆ. ಲೆಟ್ ಗೋ, ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಿಮ್ಮ ಒಂದು ಗ್ರೋತ್ ಮೇಲೆ ನೀವು ಫೋಕಸ್ ಮಾಡಿ. ಆದಷ್ಟು ಪ್ರೀತಿಯನ್ನೇ ನೀವು ನಿಮ್ಮ ಲೈಫ್‌ನಲ್ಲಿ ತೋರಿಸ್ಬೇಕು ಅನ್ನೋದಿದೆ. ಪಾಸ್ಟ್ ಲೈಫಲ್ಲಿ ಮೇ ಬಿ ಇವತ್ತಿನ ನಮ್ಮ ಒಂದು ಜೀವನದ ಒಂದು ಇದೇನಿದೆ ಅದು ನಾವು ಯಾವಾಗ್ಲೋ ಯಾರಿಗೋ ಪಾಸ್ಟ್ ಲೈಫ್‌ಗಳಲ್ಲಿ ನಮ್ಮ ಹಿಂದಿನ ಜನ್ಮದಲ್ಲಾಗಿರಬಹುದು ಅಥವಾ ಕೆಲವು ವರ್ಷಗಳ ಹಿಂದೆ ನಮ್ಮ ಬಿಹೇವಿಯರ್ ಬೇರೆ ರೀತಿ ಆಗಿರಬಹುದು. ಪಾಸ್ಟ್ ಲೈಫಲ್ಲಿ ನಾವು ಏನು ಬೇರೆಯವ್ರಿಗೆ ಹರ್ಟ್ ಮಾಡಿರ್ತೀವಿ ಅದನ್ನ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಅನ್ನೋದನ್ನ ಕೂಡ ತೋರಿಸ್ತದೆ. ಸೊ ನೀವು ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಬೇಕು. ಹೀಲಿಂಗ್ ಕಾರ್ಡ್ ಬಂದಿದೆ, ಹೀಲಿಂಗ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ತೋರಿಸ್ತದೆ. ಕ್ರಿಸ್ಟಲ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ ಅನ್ನೋದನ್ನ ಕೂಡ ತೋರಿಸ್ತದೆ. ಕ್ರಿಸ್ಟಲ್ ಕಾರ್ಡ್ ನಿಮ್ಗೆ 2 ಸಲ ಬಂದಿದೆ. ಕಮಿಟ್ಮೆಂಟ್, ನೀವು ನಿಮ್ಮ ಲೈಫಲ್ಲಿ ಏನ್ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದಕ್ಕೆ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿ ಅದ್ರ ಮೇಲೆ ಕಂಪ್ಲೀಟ್ಲಿ ಕಮಿಟ್ ಆಗಿ ಅನ್ನೋದನ್ನ ತೋರಿಸ್ತಿದೆ. ಕಮಿಟ್ಮೆಂಟ್ ಅನ್ನೋದೇ ನಮ್ಮ ಲೈಫಲ್ಲಿ ನಮಗೆ ಚೇಂಜಸ್ ಅನ್ನೋದನ್ನ ತರೋದು. ನಾವು ಕಮಿಟ್ ಆಗಿರ್ಬೇಕು. ನಾವು ಅನ್ಕೊಂಡಿದ್ನ ನಾವು ಸಾಧಿಸ್ತೀವಿ, ಮಾಡೇ ಮಾಡ್ತೀವಿ, ಏನೇ ಆದ್ರೂ ಸಹ ನಾನು ಸಾಧಿಸ್ತೀನಿ ಅನ್ನೋ ಅಂಥ ಒಂದು ಹಠ ಛಲ ಅನ್ನೋದನ್ನ ತೋರಿಸ್ತಾರೆ. ಕಂಪ್ಲೀಟ್ಲಿ ನಾವು ಡೆಡಿಕೇಟ್ ಆದಾಗನೇ ಮಾತ್ರನೇ ನಮ್ಮ ಲೈಫ್‌ನಲ್ಲಿ ಆ ಚೇಂಜಸ್ ಅನ್ನೋದು ಬರೋದು. ಸೊ ಯೂನಿವರ್ಸ್ ನಿಮ್ಮಿಂದ ಆ ಕಮಿಟ್ಮೆಂಟ್ ಅನ್ನ ಕೇಳ್ಕೊಳ್ತಾ ಇದೆ. ನಿಮ್ಮ ಟೆಲಿಪತಿಕಲಿ ಸ್ಟ್ರೆಂತ್ ಅನ್ನೋದು ತುಂಬಾ ಚೆನ್ನಾಗಿದೆ. ನಿಮ್ಮ ಟೆಲಿಪತಿಕಲ್ ಪವರ್ ಅನ್ನೋದನ್ನ ತೋರಿಸ್ತದೆ. ಅದನ್ನು ಕೂಡ ನಿಮ್ಮ ಹೀಲಿಂಗ್ಗೆ ನೀವು ಪಾಸಿಟಿವ್ಲಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ದೆನ್ ನಿಮ್ಗೆ ಹೋಪ್ ಕಾರ್ಡ್ ಬಂದಿದೆ. ಹೋಪ್ ಮಾಡಿ, ಯಾವಾಗ್ಲೂ ಕೂಡ ಆಶಾ ಭಾವನೆಯಲ್ಲೇ ಬದುಕಬೇಕು ಯಾವತ್ತೂ ಕೂಡ. ಆವಾಗ್ಲೇನೆ
ನಿಜವಾಗ್ಲೂ ಬದುಕೋದಕ್ಕೆ ಆಗುವಂಥದ್ದು. ಆಲ್ ಯು ಚೆರಿಶ್, ಹಾರ್ಟ್, ಆನರ್, ಅವೇಕನಿಂಗ್ ಪೊಟೆನ್ಷಿಯಲ್, ಟ್ವಿನ್ ಫ್ಲೇಮ್. ಈ ಟ್ವಿನ್ ಫ್ಲೇಮ್ ಕಾರ್ಡ್ ಮಾತ್ರ 3 ರೀಡಿಂಗ್ ನಲ್ಲಿ ಬಂದಿದೆ. ಸೊ ನೀವು ಮದುವೆ ಆಗಿರ್ಲಿ ಆಗ್ದಲೇ ಇರ್ಲಿ ಪಕ್ಕಾ ಈ ರೀಡಿಂಗ್ ನೋಡ್ತಾ ಇರೋರೆಲ್ಲರೂ ಕೂಡ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ ನಾವು ನಮ್ಮ ಒಂದು ಲವ್ ಸ್ಟೋರಿ ಅಂತಾನೆ ಅಲ್ಲ, ನಾವು ನಮ್ಮ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ನಾವು ಸ್ಪಿರಿಚುವಲಿ ಗ್ರೋ ಆಗೋದಕ್ಕೆ, ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಮನುಷ್ಯನಾಗೋದಕ್ಕಾಗಿರಬಹುದು, ಒಳ್ಳೆ ಮಾನವತ್ವ ಗುಣಗಳನ್ನ ಕಲಿಯೋದಕ್ಕಾಗಿರಬಹುದು, ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕಾಗಿರಬಹುದು, ಕರ್ಮ ಕ್ಲಿಯರೆನ್ಸ್ಗೋಸ್ಕರ ಇಲ್ಲಿ ಹುಟ್ಟಿರ್ತೀವಿ. ಸೊ ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ ಓನ್ಲಿ ಲವ್ ಸ್ಟೋರಿ ಅಲ್ಲ, ನಾವು ಬೆಟರ್ ಪರ್ಸನ್ ಆಗುವಂತ ಸ್ಪಿರಿಚುವಲಿ ನಾವೊಂದು ಆತ್ಮ, ನಾವಿಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳಕ್ ಬಂದಿದೀವಿ, ನಮ್ಮ ಅನುಭವಗಳನ್ನ ನಾವು ಅನುಭವಿಸಕ್ ಬಂದಿದೀವಿ. ಆ ಒಂದು ಕ್ಲಾರಿಟಿ ನಮ್ಮಲ್ಲಿ ಯಾವಾಗ ಬರುತ್ತೆ ಅವಾಗ ತುಂಬಾನೇ ಪೇನ್ಫುಲ್ ಪ್ರೊಸೀಜರ್ ಅಲ್ಲಿ ಹೋಗ್ತೀವಿ. ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಅನ್ನೋದು ಯಾರಿಗೂ ಸಹ ಈಸಿ ಅಲ್ಲ. ಇಟ್ಸ್ ವೆರಿ ಪೇನ್ಫುಲ್. ತುಂಬಾನೇ ನೋವಿಂದ ಹೋಗ್ಬೇಕಾಗಿರುವಂತ ಒಂದು ಪ್ರೊಸೀಜರ್ ಯಾವಾಗ್ಲೂ ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ, ಸ್ಪಿರಿಚುವಲ್ ಅವೇಕ್ನಿಂಗ್ ಅಂದ್ರೆ. ಸೊ ನೀವ್ ಏನೇ ಮಾಡಿದ್ರು ಸಹ, ಎದುರುಗಿರೋರು ನಿಮ್ಮನ್ನ ಹರ್ಟ್ ಮಾಡಿದ್ರು ಸಹ ನೀವು ಪ್ರೀತಿಯಿಂದಾನೇ ಅದನ್ನ ಬದಲಾಯಿಸ್ಕೊಳ್ಬೇಕು. ಹಾಗಂತ ಅವ್ರು ನಿಮ್ಗೆ ಹರ್ಟ್ ಮಾಡ್ತಾ ಇರೋದನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಅದು ತಪ್ಪು. ಅವ್ರಿಗೆ ಪ್ರೀತಿಯಿಂದಾನೇ ಹೇಳಿ, ಇಷ್ಟು ಮಾತ್ರನೇ ನಿಮ್ಮ ಲಿಮಿಟ್ ನೀಡಿ ಮಾತಾಡಬಾರ್ದು ಅಂತ. ಅವ್ರಿಗೆ ಅವರ ಜಾಗವನ್ನ ತೋರಿಸಿ ಪ್ರೀತಿಯಿಂದಾನೇ ಮಾತಾಡಿ, ಸಾಫ್ಟ್ ಸ್ಪೋಕನ್ ಆಗೇ ಮಾತಾಡಿ. ಅವಶ್ಯಕತೆ ಅಷ್ಟೇ ಸಾಕಾಗತ್ತೆ ಕಲಿಯುವಂಥವ್ರಿಗೆ. ಸೊ ಎದುರುಗಿರೋರನ್ನ ನೀವು ಗೌರವಿಸಿ, ಮೇ ಬಿ ನಿಮ್ಮ ಪಾಸ್ಟ್ ಲೈಫ್ಗಳಲ್ಲಿ ಜನಗಳನ್ನ ನೀವು ಹೀಗೆ ಬಿಹೇವ್ ಮಾಡಿರಬಹುದು. ಆ ಒಂದು ಕರ್ಮ ಕ್ಲಿಯರೆನ್ಸ್ ಆಗ್ತಿದೆ, ಆ ಒಂದು ಲೆಸನ್ನ ನೀವು ಕಲಿತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಎದುರುಗಿರೋರನ್ನ ಗೌರವಿಸೋದು ಕಂಪ್ಲೀಟ್ಲಿ ನೀವು ಕಲ್ತಾಗ ನಿಮಗೆ ಏನು ಜನಗಳಿಂದ, ನಿಮ್ಮ ಮನೆಯವರಾಗಿರ್ಬೋದು, ಹೊರಗಡೆ ಇರೋನ್ನ ಆಗಿರ್ಬೋದು, ಅವ್ರಗಳಿಂದ ಏನು ಅವಮಾನಗಳು ಅನ್ನೋದಾಗ್ತಿದೆ ಅದು ನಿಮ್ಮ ಲೈಫ್ ನಲ್ಲಿ ಕ್ಲಿಯರ್ ಆಗತ್ತೆ, ಅದು ಹೀಲ್ ಆಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಪ್ರೀತಿಯಿಂದ ಮಾತಾಡಿಸಿ, ಯಾರು ಹೇಗೆ ಬಿಹೇವ್ ಮಾಡಿದ್ರು ನೀವು ಪ್ರೀತಿಯಿಂದ ಹೋದಾಗ ನಿಮ್ಮ ವೈಬ್ರೇಷನ್ ಅನ್ನೋದು ಹೈ, ಲವ್ ಫ್ರೀಕ್ವೆನ್ಸಿಯಲ್ಲಿ ನೀವು ಫ್ಲಕ್ಚುಯೇಟ್ ಆಗ್ತೀರಾ, ಫ್ರೀಕ್ವೆಂಟ್ ಆಗ್ತೀರಾ. ಆವಾಗ ಖಂಡಿತ ಈ ಪ್ರಾಬ್ಲಮ್ಸ್ ನಿಮ್ದು ಸಾಲ್ವ್ ಆಗಿ ನಿಮ್ಮನ್ನ ಎಲ್ಲರೂ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಗ ಖಂಡಿತ ನಿಮ್ಮ ಲೈಫ್ ನಲ್ಲಿ ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಹೋಪ್, ಯಾವಾಗ್ಲೂ ಕೂಡ ಆಶಾಭಾವನೆಯಲ್ಲಿ ಬದುಕಿ. ಅಂಡ್ ಸ್ಪಿರಿಚುವಲ್ ಅವೇಕ್ನಿಂಗ್ ಅನ್ನೋದು ಆಗ್ತಾ ಇರೋದ್ರಿಂದ ಈ ಚೇಂಜಸ್ ಅನ್ನೋದು ಬರ್ತಿದೆ. ಅದಕ್ಕೆ ನಿಮಗೆ ತುಂಬಾ ಸ್ಟ್ರೆಸ್, ಎನ್ಸೈಟಿ ಫೀಲ್ ಆಗ್ತಿದೆ. ಅದಕ್ಕೆ ನಿದ್ದೆ ಸೈಕಲ್ ಚೇಂಜ್ ಆಗಿದೆ. ಇದೆಲ್ಲ ಕೂಡ ಬದಲಾಗತ್ತೆ. ಸೊ ನಿದ್ದೆ ಅನ್ನೋದೇ ನಿಮಗೆ ಹೈಲಿ ಪ್ರಾಬ್ಲಮ್ ಅನ್ನೋದನ್ನ ತೋರಿಸ್ತಿದೆ. ನಾನು ಇದನ್ನ ಆಲ್ರೆಡಿ 3-4 ಸಲ ಹೇಳಿದ್ದೀನಿ. ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೀರ್ ಹರಿಯೋ ಅಂತ ಮ್ಯೂಸಿಕ್ ಅನ್ನ ಕೇಳ್ತಾ ನಿದ್ದೆ ಮಾಡಿ, ನಿಮ್ಮ ಈ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗತ್ತೆ. ಸೊ ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.